ಹಾಯ್ ಗೈಸ್, ನಮ್ಮ ಚಾನೆಲ್ ಸೆಂಟ್ರಿ ಶಾಲಾ ಬೈ ಸೆಂಟ್ರಿಕ್ ಸಿಟಿಗೆ ಮತ್ತೆ ಸ್ವಾಗತ. ನಿಮ್ಮ ವೆಲ್ತ್ ಪಾರ್ಟ್ನರ್. ನನ್ನ ಹೆಸರು ಅನುತ್ ಮತ್ತು ನೀವು ನೋಡುತ್ತಿರುವುದು ಸೀರೀಸ್ 21 ಪಾಸ್ ಫಾರ್ ಶೂರ್ ವಿಡಿಯೋ 21A PMS ಎಂಬ ಪರೀಕ್ಷೆಯ ವಿಡಿಯೋ ಮತ್ತು ಅದರ ಪಾಠ್ಯಕ್ರಮವನ್ನು ನಾವು ಇಂದು ಪ್ರಾರಂಭಿಸುತ್ತಿದ್ದೇವೆ. ನಾನು ನಿಮಗೆ PMS ಪರೀಕ್ಷೆಗೆ ಸಲಹೆಗಳು ಮತ್ತು ತಂತ್ರಗಳನ್ನು ಸಹ ಹೇಳಿದ್ದೆ. ಆದ್ದರಿಂದ ನೀವೆಲ್ಲರೂ ಆ ವಿಡಿಯೋವನ್ನು ನೋಡಿದ್ದೀರಿ ಮತ್ತು ನೀವು ಅದನ್ನು ಇಷ್ಟಪಟ್ಟಿರಬಹುದು ಎಂದು ನಾನು ಭಾವಿಸುತ್ತೇನೆ. ಆ ವಿಡಿಯೋವನ್ನು ನೋಡದವರು ದಯವಿಟ್ಟು ಆ ವಿಡಿಯೋವನ್ನು ವೀಕ್ಷಿಸಬಹುದು ಮತ್ತು ಅದರ ನಂತರ ಇಂದಿನಿಂದ ನಾವು ಪಠ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ನಾವು 1ನೇ ಅಧ್ಯಾಯದಿಂದ ಪ್ರಾರಂಭಿಸುತ್ತೇವೆ, ಆದ್ದರಿಂದ ನೀವು 1ನೇ ಅಧ್ಯಾಯದಿಂದ ವಿಡಿಯೋವನ್ನು ವೀಕ್ಷಿಸಬಹುದು. ನಾವು ಚಾಪ್ಟರ್ 1 ರಿಂದ ಚಾಪ್ಟರ್ 12 ವರೆಗೆ ಎಲ್ಲ ವಿಡಿಯೋಗಳನ್ನು ಕವರ್ ಮಾಡುತ್ತೇವೆ. ಇಂದು ನಾವು ಸೀರೀಸ್ 21 PMS ಡಿಸ್ಟ್ರಿಬ್ಯೂಟರ್ಸ್ ಪರೀಕ್ಷೆಯ ಚಾಪ್ಟರ್ 1 ಅನ್ನು ಕವರ್ ಮಾಡುತ್ತಿದ್ದೇವೆ. ಅದು ಇನ್ವೆಸ್ಟ್ಮೆಂಟ್ ಬಗ್ಗೆ. ನಾನು ನಿಮಗೆ ಹೇಳುತ್ತೇನೆ, PMS ಪಠ್ಯಕ್ರಮದಲ್ಲಿ ಒಟ್ಟು 12 ಅಧ್ಯಾಯಗಳಿವೆ ಮತ್ತು ಮೊದಲ 6 ಅಧ್ಯಾಯಗಳು ಬಹಳ ಮೂಲಭೂತವಾದ ಅಧ್ಯಾಯಗಳಾಗಿವೆ. ಹಾಗೆಂದರೆ ಇನ್ವೆಸ್ಟ್ಮೆಂಟ್, ಮ್ಯೂಚುವಲ್ ಫಂಡ್ಸ್, ಡೆರಿವೇಟಿವ್ಸ್, ಫಿಕ್ಸ್ಡ್ ಇನ್ಕಮ್, ವಿಭಿನ್ನ ರೀತಿಯ ಮಾರುಕಟ್ಟೆಗಳು, ಹಣಕಾಸು ಉತ್ಪನ್ನಗಳು, ಹೂಡಿಕೆಗಳು, ಉಳಿತಾಯಗಳು, ಇವುಗಳೆಲ್ಲ ಮೊದಲ 6 ಅಧ್ಯಾಯಗಳ ಪ್ರಮುಖ ವಿಷಯಗಳು. ನಿಜವಾಗಿ PMS ಎಂದರೆ ಏನು? PMSನ ವ್ಯಾಖ್ಯಾನವೂ ಕೂಡ 7ನೇ ಅಧ್ಯಾಯದಿಂದ ಪ್ರಾರಂಭವಾಗುತ್ತದೆ. ಹಾಗಾಗಿ 7, 8, 9, 10, 11 ಮತ್ತು 12 ಈ 6 ಅಧ್ಯಾಯಗಳು ಬಹಳ ಮುಖ್ಯವಾಗಿವೆ, ಏಕೆಂದರೆ ಮೊದಲ 6 ಅಧ್ಯಾಯಗಳನ್ನು ನಾವು ಎಲ್ಲೋ ನೀವು ಹಣಕಾಸು ವೃತ್ತಿಯಲ್ಲಿ ಇದ್ದರೆ, ನೀವು ಬ್ಯಾಂಕರ್, ನೋಂದಾಯಿತ ಸಂಸ್ಥೆ, ಸಲಹೆಗಾರ, ಮ್ಯೂಚುವಲ್ ಫಂಡ್ಸ್ ಅಥವಾ ನೀವು MBA ವಿದ್ಯಾರ್ಥಿಯಾಗಿದ್ದರೂ ಸಹ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ನಿರ್ಮಿಸಲು ಬಯಸುತ್ತಿದ್ದರೆ ಈ ವಿಷಯಗಳ ಬಗ್ಗೆ ನಿಮಗೆ ಎಲ್ಲೋ ತುಂಬಾ ಜ್ಞಾನ ಇರಬಹುದು. ಆದರೆ ನಿಖರವಾಗಿ PMS ಎಂದರೆ ಏನು ಮತ್ತು ಅದು ಏನು ಮಾಡುತ್ತದೆ? ಅದರ ರಚನೆ ಏನು? ನಡವಳಿಕೆಯ ಸಂಹಿತೆ ಎಂದರೆ ಏನು? ಇವುಗಳಲ್ಲಿ ಹೂಡಿಕೆ ಹೇಗೆ ಮಾಡಲಾಗುತ್ತದೆ? EPS ಎಂದರೆ ಏನು? ಹೂಡಿಕೆ ನೀತಿ ಹೇಳಿಕೆ ಹೇಗೆ ರೂಪಿಸಲಾಗುತ್ತದೆ? ನಿಮ್ಮ ಸಂಪೂರ್ಣ ಅಧ್ಯಾಯ 7 ರಿಂದ 12ರ ಭಾಗ ಮತ್ತು ಎಲ್ಲ ತಾಂತ್ರಿಕ ವಿಷಯಗಳು PMSಗೆ ಸಂಬಂಧಿಸಿದಂತೆ ಆ ಅಧ್ಯಾಯಗಳಲ್ಲೇ ಬರುತ್ತವೆ. ಮೊದಲ 6 ಅಧ್ಯಾಯಗಳು ತುಂಬಾ ಮೂಲಭೂತವಾಗಿವೆ. ಮುಖ್ಯವಾದ ಅಧ್ಯಾಯಗಳು ನಮ್ಮ 7 ರಿಂದ 12 ಮತ್ತು ಮುಖ್ಯವಾದ ತೂಕ ಸುಮಾರು 60% ತೂಕವು ಆ 6 ಅಧ್ಯಾಯಗಳದ್ದೇ ಆಗಿದೆ. ಅಂದರೆ 100ರಲ್ಲಿ ಸುಮಾರು 60 ರಿಂದ 65% ಪ್ರಶ್ನೆಗಳು ಕೊನೆಯ 6 ಅಧ್ಯಾಯಗಳಿಂದ ಬರುತ್ತವೆ. ಮೊದಲ 6 ಅಧ್ಯಾಯಗಳಿಂದ ಸುಮಾರು 30% ಬರುತ್ತದೆ, ಅಂದರೆ ಪ್ರತಿ ವಿಷಯದಿಂದ ಸುಮಾರು 5 ಪ್ರಶ್ನೆಗಳು ಬರುತ್ತವೆ. ಮತ್ತು ಎಲ್ಲ PMS ವಿಡಿಯೋಗಳನ್ನು ನೋಡಿದ ನಂತರ ಖಚಿತಪಡಿಸಿಕೊಳ್ಳಿ ನೀವು ಈ ವಿಡಿಯೋಗಳನ್ನು ನೋಡಿದಷ್ಟೇ ಪಾಸ್ ಆಗಬಹುದು, ಏಕೆಂದರೆ ನಾವು ಇದರಲ್ಲಿ ಬಹಳ ಮುಖ್ಯವಾದ ಎಲ್ಲ ಸಂಪ್ರದಾಯಗಳನ್ನು, ಎಷ್ಟು ಮುಖ್ಯವಾದ ಸಂಪ್ರದಾಯಗಳಿದ್ದರೂ ಅವುಗಳನ್ನು ಸ್ಪರ್ಶಿಸಿ ನಿಮಗೆ ವಿವರಿಸುತ್ತೇನೆ. ಬಹಳ ಸರಳ ಪದಗಳಲ್ಲಿ ನಾವು ಈ ಪಠ್ಯಕ್ರಮವನ್ನು ಕವರ್ ಮಾಡುತ್ತೇವೆ. ಹಾಗಾದರೆ ಬನ್ನಿ ಸೀರೀಸ್ 21 ಅನ್ನು ಪ್ರಾರಂಭಿಸೋಣ. PMS ಡಿಸ್ಟ್ರಿಬ್ಯೂಟರ್ಸ್ ಪರೀಕ್ಷೆ. ಹಾಗೆ ನಾನು ನಿಮಗೆ ಹೇಳಿದಂತೆ ಮೊದಲ ಅಧ್ಯಾಯವು ನಿವೇಶ ಹೂಡಿಕೆ ಆಗಿದೆ. ಬನ್ನಿ ನೋಡೋಣ ನಿವೇಶ ಎಂಬ ಅಧ್ಯಾಯದಲ್ಲಿ ನಾವು ಇಂದು ಏನು ಕವರ್ ಮಾಡುತ್ತೇವೆ ಅಥವಾ ಆ ಅಧ್ಯಾಯದ ಪಠ್ಯಕ್ರಮ ಏನು ಎಂಬುದನ್ನು. ಹಾಗಾದರೆ ಈ ಅಧ್ಯಾಯವನ್ನು ಓದಿದ ನಂತರ ನೀವು ನಿವೇಶ ಎಂಬ ಪದದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಬೇಕು. ಉಳಿತಾಯ ಮತ್ತು ನಿವೇಶದ ನಡುವಿನ ವ್ಯತ್ಯಾಸ. ನಿವೇಶ ಮತ್ತು ಊಹಾಪೋಹದ ಸ್ಪೆಕ್ಯುಲೇಷನ್ ನಡುವಿನ ವ್ಯತ್ಯಾಸ. ನಿವೇಶದ ಉದ್ದೇಶಗಳು. ಅವಶ್ಯಕವಾದ ಪ್ರತಿಫಲದ ದರದ ಘಟಕಗಳು. ಪರಿಸ್ಥಿತಿಯ ಮತ್ತು ಪ್ರತಿಫಲದ ನಡುವಿನ ಸಂಬಂಧ. ಅಪಾಯಗಳ ವಿಧಗಳು ಮತ್ತು ನಿವೇಶ ಅವಕಾಶಗಳ ವಿಧಗಳು. ಹಾಗಾದರೆ ನಿವೇಶಕ್ಕೆ ಸಂಬಂಧಿಸಿದ ಎಲ್ಲ ಸಂಪ್ರದಾಯಗಳನ್ನು ನಾವು ಈ ವಿಡಿಯೋದಲ್ಲಿ ಇಂದು ಆವರಿಸೋಣ. ಹಾಗಾದರೆ ಆರಂಭಿಸೋಣ. ಮೊದಲು ಬರುತ್ತದೆ ನಿವೇಶ ಎಂದರೆ ಏನು? ಜನರು ಹಣವನ್ನು ಗಳಿಸುತ್ತಾರೆ ಮತ್ತು ಖರ್ಚು ಮಾಡುತ್ತಾರೆ ಮತ್ತು ತಮ್ಮ ಜೀವನದಲ್ಲಿ ವಿವಿಧ ಹಂತಗಳನ್ನು ಎದುರಿಸುತ್ತಾರೆ. ಮೊದಲು ಆರಂಭದ ಹಂತದಲ್ಲಿ ಅವರ ಆದಾಯ ಹೆಚ್ಚು ಇರುತ್ತದೆ ಮತ್ತು ಖರ್ಚುಗಳು ಕಡಿಮೆ ಇರುತ್ತವೆ. ಕೊನೆಯಲ್ಲಿ ಜೀವನದ ಒಂದು ಹಂತ ಬರುತ್ತದೆ, ಅಲ್ಲಿ ನಿಮ್ಮ ಆದಾಯ ಶೂನ್ಯವಾಗುತ್ತದೆ. ನೀವು ಕೆಲಸ ಮಾಡುತ್ತಿದ್ದಾಗ ಮಾಡಿದ ಎಲ್ಲ ಉಳಿವು ಅಥವಾ ನಿವೇಶವನ್ನು ನಿವೃತ್ತಿಯ ನಂತರ ನಿಮ್ಮ ಉಳಿದ ಜೀವನವನ್ನು ಅದರಲ್ಲಿ ನಂಬಿಕೊಂಡು ಸಾಗಿಸಬೇಕಾಗುತ್ತದೆ. ಅದು ನಮ್ಮ ಜೀವನ ಚಕ್ರದ ವಿಭಿನ್ನ ಹಂತಗಳು. ಕೆಲವು ಹಂತಗಳಲ್ಲಿ ನಾವು ಹೆಚ್ಚು ಹಣ ಸಂಪಾದಿಸುತ್ತೇವೆ, ಕೆಲವು ಹಂತಗಳಲ್ಲಿ ಹೆಚ್ಚು ಖರ್ಚು ಮಾಡುತ್ತೇವೆ ಮತ್ತು ಕಡಿಮೆ ಸಂಪಾದಿಸುತ್ತೇವೆ. ಕೆಲವೊಮ್ಮೆ ಸಾಲವನ್ನು ತೆಗೆದುಕೊಳ್ಳಬೇಕಾಗಬಹುದು ಮತ್ತೆ ಕೆಲವೊಮ್ಮೆ ಹೆಚ್ಚು ಹಣ ಉಳಿಯಬಹುದು. ಈಗ ನಾವು ಉಳಿವು ಮತ್ತು ಹೂಡಿಕೆ ಬಗ್ಗೆ ಮಾತನಾಡೋಣ. ನಾನು ನಿಮಗೆ ಹೇಳಿದಂತೆ ಜೀವನದಲ್ಲಿ 5 ಹಂತಗಳಿವೆ, ಅಲ್ಲಿ ಆದಾಯ ಮತ್ತು ಖರ್ಚುಗಳು ಇರುತ್ತವೆ. ನಮ್ಮ ಉಳಿವನ್ನು ಉಪಯೋಗಿಸಲು ನಮ್ಮ ಬಳಿ 2 ಆಯ್ಕೆಗಳು ಇವೆ. ಮೊದಲ ಆಯ್ಕೆ ಎಂದರೆ ನಾವು ಅದನ್ನು ನಮ್ಮ ಬ್ಯಾಂಕ್ ಖಾತೆಯಲ್ಲಿ ಇಟ್ಟುಕೊಳ್ಳಬಹುದು. ಒಂದು ಆಯ್ಕೆ ಎಂದರೆ ನಾವು ಅದನ್ನು ನಗದು ರೂಪದಲ್ಲಿ ನಮ್ಮ ಬಳಿ ಇಟ್ಟುಕೊಳ್ಳಬಹುದು ಮತ್ತು ಇನ್ನೊಂದು ಆಯ್ಕೆ ಎಂದರೆ ನಾವು ಅದನ್ನು ಹೂಡಿಕೆ ಮಾಡಬಹುದು. ನಾವು ನಮ್ಮ ಉಳಿವನ್ನು ಹೂಡಿಕೆ ಮಾಡಿದಾಗ ನಾವು ಅದರಿಂದ ಕೆಲವು ಲಾಭದ ನಿರೀಕ್ಷೆಯನ್ನು ಇಟ್ಟುಕೊಳ್ಳುತ್ತೇವೆ. ಹಾಗಾದರೆ ನಮಗೆ ಲಾಭ ಬಂದಾಗ ಆ ಲಾಭವನ್ನು ಮುಂದಿನ ಹಂತಗಳಲ್ಲಿ ಉಪಯೋಗಿಸಬಹುದು. ಹಾಗಾದರೆ ನಾವು ಒಂದು ಹೂಡಿಕೆಯನ್ನು ಸೇವಿಂಗ್ ಬ್ಯಾಂಕ್ ಖಾತೆಯಲ್ಲಿ ಇಡುವ ಬದಲು ಅದನ್ನು ಹೂಡಿಕೆ ಮಾಡಿದರೆ 5 ವರ್ಷ, 10 ವರ್ಷ, 15 ವರ್ಷಗಳ ನಂತರವೂ ನಮಗೆ ಅದರಿಂದ ಕೆಲವು ಲಾಭ ಬರುತ್ತದೆ. ನೀವು ಗಮನಿಸಿದರೆ ಕೆಲವು ಹಣವನ್ನು ನಾವು ನಗದು ಅಥವಾ ಲಿಕ್ವಿಡ್ ರೂಪದಲ್ಲಿ ಬ್ಯಾಂಕ್ ಖಾತೆಯಲ್ಲಿ ಇಟ್ಟುಕೊಂಡಾಗ ಸಿಗುತ್ತದೆ ಮತ್ತು ನಾವು ಹೂಡಿಕೆ ಮಾಡಿದ ನಂತರ ಅದರಿಂದ ಬರುವ ಲಾಭದಲ್ಲಿ ಸ್ಪಷ್ಟವಾದ ವ್ಯತ್ಯಾಸವಿದೆ.
ಅದಕ್ಕಾಗಿಯೇ ಹೇಳಲಾಗುತ್ತದೆ ಸೇವಿಂಗ್ ಖಾತೆಗಿಂತ ಅಥವಾ ಲಿಕ್ವಿಡ್ ಹೂಡಿಕೆಗೆ ಹೋಲಿಸಿದರೆ ಯಾವುದು ಉತ್ತಮ ಎಂದು. ನೀವು ನಿಮ್ಮ ಸೇವಿಂಗ್ಸ್ ಅನ್ನು ಹೂಡಿಕೆ ಮಾಡಿ ಎಂದು ಸಲಹೆ ನೀಡಲಾಗುತ್ತದೆ ಮತ್ತು ಕಳೆದ 5 ವರ್ಷಗಳಲ್ಲಿ ನೋಡಿದರೆ ಭಾರತೀಯರು ಈಗ ಹೂಡಿಕೆಗೆ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ಪರಂಪರೆಯಂತೆ ನಾವು ಎಫ್ಡಿಯಲ್ಲಿ ಅಥವಾ ನಮ್ಮ ಬ್ಯಾಂಕ್ನಲ್ಲಿ ಹಣ ಇಡುವುದನ್ನು ಹೆಚ್ಚು ಇಷ್ಟಪಡುತ್ತಿದ್ದೆವು. ಆದರೆ ಇಂದು ಜನರು ಹೆಚ್ಚು ಹೂಡಿಕೆ ಮಾಡುತ್ತಿದ್ದಾರೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ, ಪಿಎನ್ಎಸ್ನಲ್ಲಿ ಹೂಡಿಕೆ ಮಾಡಲು ಇಚ್ಛಿಸುತ್ತಿದ್ದಾರೆ ಮತ್ತು ವಿಭಿನ್ನ ಆಸ್ತಿ ವರ್ಗಗಳಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ. ಇವತ್ತಿನ ದಿನಗಳಲ್ಲಿ ಕಾಲ ಬದಲಾಗಿದೆ ಮತ್ತು ಇದು ಬದಲಾಗಿರುವುದಕ್ಕೂ ಕಾರಣ ಇದೆ. ನಾನು ನಿಮಗೆ ಹೇಳಿದಂತೆ ನಿಮ್ಮ ಹಣವನ್ನು ಬ್ಯಾಂಕ್ ಖಾತೆಯಲ್ಲಿ ಇಟ್ಟುಕೊಳ್ಳುವುದಕ್ಕಿಂತ ನೀವು ವಿವಿಧ ಆಸ್ತಿ ವರ್ಗಗಳಲ್ಲಿ ಹೂಡಿಕೆ ಮಾಡಿ ನಿಮ್ಮ ಆರ್ಥಿಕ ಕನಸುಗಳನ್ನು ನನಸಾಗಿಸಬಹುದು. ಈಗ ಆಸ್ತಿಗಳ ಬಗ್ಗೆ ಮಾತನಾಡುವಾಗ ಅವುಗಳನ್ನು 2 ಪ್ರಕಾರಗಳಲ್ಲಿ ವರ್ಗೀಕರಿಸಬಹುದು. ಮೊದಲನೆಯದು ಆರ್ಥಿಕ ಆಸ್ತಿ ಮತ್ತು ಎರಡನೆಯದು ಭೌತಿಕ ಆಸ್ತಿ. ನಾವು ಆರ್ಥಿಕ ಆಸ್ತಿಗಳ ಬಗ್ಗೆ ಮಾತನಾಡುವಾಗ ನಮ್ಮ ಸ್ಟಾಕ್ಸ್, ಡಿಬೆಂಚರ್, ಫಿಕ್ಸ್ಡ್ ಡಿಪಾಸಿಟ್ ಅವು ಆರ್ಥಿಕ ಆಸ್ತಿಗಳಾಗಿವೆ. ಹಾಗಾಗಿ ಈ ಟರ್ಮ್ಸ್ಗೆ ಸಂಬಂಧಿಸಿದ ಎಲ್ಲವನ್ನೂ ನಾವು ಆರ್ಥಿಕ ಆಸ್ತಿಗಳು ಎಂದು ಕರೆಯುತ್ತೇವೆ ಮತ್ತು ಭೌತಿಕ ಆಸ್ತಿಗಳಲ್ಲಿ ಬಂಗಾರ, ಇತರೆ ಅಮೂಲ್ಯ ಆಸ್ತಿಗಳು ಮತ್ತು ಬೆಳ್ಳಿ ಸೇರಿವೆ. ಬೇಸ್ ಮೆಟಲ್ಸ್ ಕೂಡ ಇದರಲ್ಲಿ ಬರುತ್ತವೆ: ಜಿಂಕ್, ತಾಮ್ರ, ಸೀಸ್, ಅಲ್ಯೂಮಿನಿಯಂ. ಹೀಗಾಗಿ ಇವೆಲ್ಲವೂ ನಿಮ್ಮ ಭೌತಿಕ ಆಸ್ತಿಗಳಾಗಿವೆ ಮತ್ತು ರಿಯಲ್ ಎಸ್ಟೇಟ್ ಕೂಡ. ಆರ್ಥಿಕ ಆಸ್ತಿಗಳಲ್ಲಿ ನಮಗೆ ಒಂದು ಲಾಭವಿದೆ ಎಂದು ಕಂಡುಬಂದಿದೆ. ಅಲ್ಲಿ ಹೆಚ್ಚಿನ ದ್ರವ್ಯತೆ ಇದೆ, ಸುಲಭವಾಗಿದೆ ಮತ್ತು ಹೂಡಿಕೆಗೆ ವಿಭಿನ್ನ ಆಯ್ಕೆಗಳು ಲಭ್ಯವಿವೆ. ಅಲ್ಲಿ ತುಂಬಾ ಉತ್ತಮ ನಿಯಂತ್ರಣಾತ್ಮಕ ಚೌಕಟ್ಟು ಇದೆ. ಹೀಗಾಗಿ ಆರ್ಥಿಕ ಆಸ್ತಿಗಳಲ್ಲಿ ಇಂದು ಹಣ ಹೂಡುವುದು ತುಂಬಾ ಸುಲಭವಾಗಿದೆ. ನಾನು ನಿಮಗೆ ಹೂಡಿಕೆಗೆ ಒಂದು ಉತ್ತಮ ಉದಾಹರಣೆ ನೀಡುತ್ತೇನೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದು ಹೂಡಿಕೆದಾರನು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುತ್ತಿದ್ದರೆ ಅಥವಾ ಮ್ಯೂಚುವಲ್ ಫಂಡ್ ಮೂಲಕ ಹೂಡಿಕೆ ಮಾಡುತ್ತಿದ್ದರೆ ಅವನನ್ನು ನಾವು ಹೂಡಿಕೆದಾರನೆಂದು ಕರೆಯುತ್ತೇವೆ. ಆದರೆ ಇನ್ನೊಬ್ಬ ವ್ಯಕ್ತಿ ಅಥವಾ ಹೂಡಿಕೆದಾರನು ಇಂಟ್ರಾಡೇ ಟ್ರೇಡಿಂಗ್ ಮಾಡುತ್ತಿದ್ದರೆ, ಅಂದರೆ ನಿಜವಾಗಿಯೂ ಷೇರು ಮಾರುಕಟ್ಟೆಯಲ್ಲಿ ಟ್ರೇಡಿಂಗ್ ಮಾಡುತ್ತಿದ್ದರೆ, ಉದಾಹರಣೆಗೆ ಅವನು ಕೇವಲ 1 ಲಕ್ಷ ರೂಪಾಯಿ ಟ್ರೇಡಿಂಗ್ ಖಾತೆಗೆ ಹಾಕಿದ್ದಾನೆ ಮತ್ತು ಆ ನಂತರ ಅದಕ್ಕೆ ವಿರುದ್ಧವಾಗಿ 2 ಪಟ್ಟು, 3 ಪಟ್ಟು, 4 ಪಟ್ಟು, 5 ಪಟ್ಟು ಲಿಮಿಟ್ ತೆಗೆದುಕೊಂಡಿದ್ದಾನೆ. ಅಂದರೆ 1 ಲಕ್ಷ ರೂಪಾಯಿ ಹಾಕಿ ಅವನು 5 ಲಕ್ಷ ರೂಪಾಯಿಯ ಮಾರ್ಜಿನ್ ಟ್ರೇಡಿಂಗ್ ಮಾಡುತ್ತಿದ್ದಾನೆ. ಹಾಗಾದರೆ ನೀವು ಸ್ವತಃ ಯೋಚಿಸಿ ಅವನಿಗೆ ಆಗುವ ನಷ್ಟ ಎಷ್ಟು ಹೆಚ್ಚಿರಬಹುದು ಎಂದು. ಒಂದು ಉದಾಹರಣೆಯ ಮೂಲಕ ನಾನು ನಿಮಗೆ ವಿವರಿಸಲು ಪ್ರಯತ್ನಿಸುತ್ತೇನೆ. ಇದು ಸ್ಪೆಕ್ಯುಲೇಷನ್ನ ಒಂದು ಉದಾಹರಣೆ. ನೀವು ಇಂದು ನಿಮ್ಮ ಡಿಮ್ಯಾಟ್ ಖಾತೆಯನ್ನು ತೆರೆಯಿಸಿ ಅದರಲ್ಲಿ 1 ಲಕ್ಷ ರೂಪಾಯಿ ಹಾಕಿದ್ದೀರಿ. 1 ಲಕ್ಷ ರೂಪಾಯಿ ಹಾಕಿದ ಮೇಲೆ ಹೆಚ್ಚಿನ ಬ್ರೋಕರ್ಗಳು ನಿಮಗೆ ಅದರ ವಿರುದ್ಧ ಒಂದು ಲಿಮಿಟ್ ಕೊಡುತ್ತಾರೆ, ಅಂದರೆ ಮಾರ್ಜಿನ್, ಅಥವಾ ನೀವು ಅದನ್ನು ಸಾಲ ಎಂದು ಕರೆಯಬಹುದು. ಆ ಸಾಲವನ್ನು ನೀವು ಉಪಯೋಗಿಸಬಹುದು. ಇಂಟ್ರಾಡೇ ಟ್ರೇಡಿಂಗ್ಗಾಗಿ ನೀವು ಅದರಲ್ಲಿ ಖರೀದಿ ಮಾಡಬಹುದು. ನೀವು 1 ಲಕ್ಷ ರೂಪಾಯಿ ಹಾಕಿದ್ದೀರಿ ಮತ್ತು ನಿಮಗೆ 5 ಲಕ್ಷ ರೂಪಾಯಿಯ ಲಿಮಿಟ್ ಸಿಕ್ಕಿದೆ, ಅಂದರೆ ನೀವು 5 ಲಕ್ಷ ರೂಪಾಯಿಯ ಷೇರುಗಳನ್ನು ಖರೀದಿಸಿದ್ದೀರಿ. ಸಾಮಾನ್ಯವಾಗಿ ಇವು ಎಲ್ಲ ಮಾರ್ಜಿನ್ ಟ್ರೇಡಿಂಗ್ ಆಗಿರುತ್ತವೆ ಮತ್ತು ನೀವು 1 ಲಕ್ಷ ರೂಪಾಯಿ ಹಾಕಿ 5 ಲಕ್ಷ ರೂಪಾಯಿಯ ಷೇರುಗಳನ್ನು ತೆಗೆದುಕೊಂಡಿದ್ದರೆ ಮತ್ತು ಆ ಸ್ಟಾಕ್ 10% ಕೆಳಗೆ ಬಂತು ಅಂದರೆ ಇಂಟ್ರಾಡೇಯಲ್ಲಿ ನಿಮಗೆ ಎಷ್ಟು ನಷ್ಟವಾಗಿದೆ ನೀವು ಲೆಕ್ಕ ಹಾಕಬಹುದು ಎಂದು ನಾನು ನಿಮಗೆ 2 ಸೆಕೆಂಡು ಸಮಯ ಕೊಡುತ್ತೇನೆ. ಲೆಕ್ಕ ಹಾಕಿ ನೋಡಿ. ಹಾಗಾದರೆ ನಿಖರವಾಗಿ ನಿಮ್ಮ ನಷ್ಟವು 5 ಲಕ್ಷ ಮೌಲ್ಯದಲ್ಲಿ ಆಗುತ್ತದೆ. 5 ಲಕ್ಷದ 10% ಅಂದರೆ 50,000. ಹಾಗಾಗಿ 50,000 ನಿಮ್ಮದು ಹೋಗಿಬಿಡುತ್ತದೆ. ಆದರೆ ನೀವು ಹೂಡಿಕೆ ಮಾಡಿದದ್ದು ಕೇವಲ 1 ಲಕ್ಷವೇ ಆಗಿದ್ದರಿಂದ ಕೊನೆಗೆ ಒಂದೇ ದಿನದಲ್ಲಿ ನಿಮ್ಮ 50% ಬಂಡವಾಳವು ಹೋಗಿಬಿಡುತ್ತದೆ. ಆದರೆ ಒಂದು ಮ್ಯೂಚುವಲ್ ಫಂಡ್ ಹೂಡಿಕೆದಾರನ ಪೋರ್ಟ್ಫೋಲಿಯೋದಲ್ಲಿ ಉದಾಹರಣೆಗೆ ಒಂದೇ ದಿನದಲ್ಲಿ ದೊಡ್ಡ ಕುಸಿತ ಬಂದರೂ ಆಮೇಲೆ 10% ಕುಸಿತವಾದರೂ ಆ ಹೂಡಿಕೆದಾರನಿಗೆ ಕೇವಲ 10% ಮಾತ್ರ ಪರಿಣಾಮ ಬೀರುತ್ತದೆ, ಏಕೆಂದರೆ 1 ಲಕ್ಷದಲ್ಲಿ 10% ಹೋದಷ್ಟೇ. ಮತ್ತೆ 90% ಉಳಿದಿದೆ ಮತ್ತು ಕೆಲವೊಮ್ಮೆ 1-2 ದಿನಗಳಲ್ಲಿ ಅದು ಮರುಪಡೆಯಬಹುದು. ಆದರೆ ಅಲ್ಲಿ ಇಷ್ಟು ದೊಡ್ಡ ನಷ್ಟವಾಗಿರುವುದರಿಂದ ಮರುಪಡೆಯುವ ಸಾಧ್ಯತೆಗಳು ತುಂಬಾ ಕಡಿಮೆ. ಅದಕ್ಕಾಗಿಯೇ ಹೂಡಿಕೆಯನ್ನು ಪ್ರತ್ಯೇಕವಾಗಿ ಇರಿಸಿ ಮತ್ತು ನಮ್ಮ ಊಹಾಪೋಹ ಸಂಪೂರ್ಣವಾಗಿ ಭಿನ್ನವಾಗಿದೆ. ಸ್ಪೆಕ್ಯುಲೇಷನ್ ಹೂಡಿಕೆಯಿಂದ ಬೇರೆ. ಇವು 2 ವಿಭಿನ್ನವಾದವುಗಳು. ನಾವು ಸ್ಪೆಕ್ಯುಲೇಷನ್ ಮಾಡಬಾರದು. ನಮ್ಮ ಹಣವನ್ನು ನಾವು ಹೂಡಿಕೆಗೆ ಬಳಸಬಹುದು ಮತ್ತು ನೀವು ಈಕ್ವಿಟಿಯಲ್ಲಿ ನೇರವಾಗಿ ಹೂಡಿಕೆ ಮಾಡುತ್ತಿದ್ದರೆ ನೀವು ಬೈ ಅಂಡ್ ಹೋಲ್ಡ್ ತಂತ್ರವನ್ನು ಅನುಸರಿಸಬೇಕು. ನೀವು ಕಂಪನಿಯ ಫಂಡಮೆಂಟಲ್ಸ್ ಮತ್ತು ಟೆಕ್ನಿಕಲ್ಸ್ ನೋಡುತ್ತಾ ಟೆಕ್ನಿಕಲ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್ ಮಾಡಬಹುದು. ಕಂಪನಿಯ ಅರ್ನಿಂಗ್ಸ್ ಮತ್ತು ಬ್ಯಾಲೆನ್ಸ್ ಶೀಟ್ ನೋಡಿ. ಬಹಳ ರೀತಿಯ ವಿಧಾನಗಳಿವೆ. ನೀವು ನೇರ ಈಕ್ವಿಟಿ ತೆಗೆದುಕೊಳ್ಳಬೇಕೆಂದಿದ್ದರೆ ಹಲವಾರು ರೀತಿಯಲ್ಲಿ ನೀವು ನೇರ ಈಕ್ವಿಟಿಯಲ್ಲಿ ಹೂಡಿಕೆ ಮಾಡಬಹುದು. ಆದರೆ ಅದರಲ್ಲಿ ಟ್ರೇಡಿಂಗ್ ತಪ್ಪಿಸಿ, ಮಾರ್ಜಿನ್ ಪೋರ್ಷನ್ ತಪ್ಪಿಸಿ, ಅದರಲ್ಲಿ ಅಸ್ಪಷ್ಟ ನೆಬ್ಯುಲಸ್ ಪೋರ್ಷನ್ ತಪ್ಪಿಸಿ. ಫ್ಯೂಚರ್ಸ್ನಲ್ಲಿ ನೀವು ಟ್ರೇಡಿಂಗ್ ತಪ್ಪಿಸಬೇಕು. ನೀವು ಬೈ ಅಂಡ್ ಹೋಲ್ಡ್ ತಂತ್ರವನ್ನು ಅನುಸರಿಸಬಹುದು. ಉನ್ನತ ಗುಣಮಟ್ಟದ ಷೇರುಗಳನ್ನು ಆರಿಸಿ. ಮೂಲಭೂತವಾಗಿ ಮತ್ತು ಆರ್ಥಿಕವಾಗಿ ಬಲವಾದ ಕಂಪನಿಗಳ ಷೇರುಗಳನ್ನು ನೀವು ಖರೀದಿ ಮಾಡಿ ಹಿಡಿದುಕೊಳ್ಳಬಹುದು ಮತ್ತು ಮಧ್ಯದಲ್ಲಿ ಮಾರುಕಟ್ಟೆ ಇಳಿಜಾರಾದರೂ ಸಹ ನೀವು ಇನ್ನಷ್ಟು ಷೇರುಗಳನ್ನು ಸಂಗ್ರಹಿಸಬಹುದು. ಇದರಿಂದ ನಿಮ್ಮ ಸರಾಸರಿ ಬೆಲೆ ಕೂಡ ಉತ್ತಮವಾಗುತ್ತದೆ. ಆದರೆ ಯಾವಾಗಲೂ ಹೂಡಿಕೆದಾರರಾಗಿರಿ, ಊಹಾಪೋಹ ಮಾಡಬೇಡಿ. ಈಗ ನಾವು ಕೆಲವು ಹೂಡಿಕೆ ಉದ್ದೇಶಗಳ ಬಗ್ಗೆ ಮಾತನಾಡೋಣ. ಅಂದರೆ ಹೂಡಿಕೆದಾರರು ಏಕೆ ಹೂಡಿಕೆ ಮಾಡುತ್ತಾರೆ. ಪ್ರತಿ ಹೂಡಿಕೆಗೆ ಯಾವುದಾದರೂ ಉದ್ದೇಶ ಇರುತ್ತದೆ.
ಅವನಿಗೆ ತನ್ನ ಕೆಲವು ಆರ್ಥಿಕ ಗುರಿಗಳನ್ನು ಸಾಧಿಸಬೇಕೆಂದು ಇಚ್ಛೆ ಇದೆ. ಅವನಿಗೆ ತನ್ನ ಮೂಲಧನವನ್ನು ಉಳಿಸಿಕೊಳ್ಳಬೇಕೆಂದು ಇಚ್ಛೆ ಇದೆ. ಹೂಡಿಕೆದಾರನಿಗೆ ನಿಯಮಿತ ಆದಾಯ ಬೇಕೇ? ಬನ್ನಿ, ನಿಜವಾಗಿಯೂ ಹೂಡಿಕೆ ಉದ್ದೇಶಗಳು ಎಂದರೇನು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ. ಮೂಲಧನ ಸಂರಕ್ಷಣೆ ಎಂದರೆ ಹೂಡಿಕೆದಾರನು ಮೊದಲು ತನ್ನ ಮೂಲಧನವನ್ನು ಉಳಿಸಿಕೊಳ್ಳಬೇಕು. ರಿಟರ್ನ್ ಕಡಿಮೆ ಬಂದರೂ ಪರವಾಗಿಲ್ಲ, ರಿಟರ್ನ್ ತುಂಬ ಕಡಿಮೆ ಬಂದರೂ ಪರವಾಗಿಲ್ಲ, ಮಹಂಗಾಯಿಯನ್ನು ಹೊಂದಾಣಿಕೆ ಮಾಡಲಾಗದಿದ್ದರೂ ಅಥವಾ ಮಹಂಗಾಯಿಗಿಂತ ಕಡಿಮೆ ಆದಾಯ ಬಂದರೂ ಅವನ ಮೂಲಧನ ಸುರಕ್ಷಿತವಾಗಿರಬೇಕು. ಅವನ ಮೂಲಧನವು ಅವನಿಗೆ ನಷ್ಟದಲ್ಲಿ ಕಾಣಬಾರದು. ಅದಕ್ಕಾಗಿ ಹೂಡಿಕೆದಾರನ ಮೊದಲ ಆದ್ಯತೆ ಇಲ್ಲಿ ತನ್ನ ಮೂಲಧನವನ್ನು ರಕ್ಷಿಸುವುದೇ, ಯಾವುದೇ ಲಾಭ ಪಡೆಯುವುದು ಅಲ್ಲ. ಮತ್ತು ಹೂಡಿಕೆದಾರರಿಗೆ ನಿಧಿಗಳು ತಾತ್ಕಾಲಿಕವಾಗಿ ಬೇಕಾದಾಗ ಅವರು ಹೇಳಬಹುದು, ಹೂಡಿಕೆ ಉದ್ದೇಶವೇ ಮೂಲಧನ ಸಂರಕ್ಷಣೆ ಎಂದು. ಈಗ ನಾವು ಮೂಲಧನ ಮೌಲ್ಯವರ್ಧನೆಯ ಬಗ್ಗೆ ಮಾತನಾಡೋಣ. ಹೆಚ್ಚಿನ ಅವಧಿಯಲ್ಲಿ ತಮ್ಮ ಬಂಡವಾಳ ಹೂಡಿಕೆಯಲ್ಲಿ ಬೆಳವಣಿಗೆಯನ್ನು ಬಯಸುವ ಹೂಡಿಕೆದಾರರಿಗೆ ಬಂಡವಾಳ ಹೆಚ್ಚಳವು ಒಂದು ಹೂಡಿಕೆಯ ಉದ್ದೇಶವಾಗಿರಬಹುದು. ಅವರು ತಮ್ಮ ಪೋರ್ಟ್ಫೋಲಿಯೋ ಬೆಳೆಯುತ್ತಿರುವುದನ್ನು ನೋಡಲು ಇಚ್ಛಿಸುತ್ತಾರೆ. ಅವರು ನಿರ್ದಿಷ್ಟವಾದ ವಾಪಸಿನ ದರವನ್ನು ಪಡೆಯಲು ಅಥವಾ 10 ವರ್ಷಗಳ ನಂತರ, 15 ವರ್ಷಗಳ ನಂತರ, 20 ವರ್ಷಗಳ ನಂತರ ನಮಗೆ ಒಂದು ಮೊತ್ತ ಸಿಗಲಿ ಎಂದು ಬಯಸುತ್ತಾರೆ. ನಮ್ಮ ಭವಿಷ್ಯದ ಆರ್ಥಿಕ ಗುರಿಗಳನ್ನು ಸಾಧಿಸಲು ನಮಗೆ ಆ ಮೊತ್ತ ಉಪಯೋಗವಾಗಲಿ ಎಂದು ನಾವು ಬಯಸುತ್ತೇವೆ. ಹೀಗಿರುವ ಹೂಡಿಕೆದಾರನು ಬಂಡವಾಳದ ಮೌಲ್ಯವರ್ಧನೆ ಬಯಸುತ್ತಾನೆ. ಅವನು ಹೂಡಿಕೆಗೆ ಹಾಕಿರುವ ಮೊತ್ತಕ್ಕಿಂತ ಹೆಚ್ಚು ವಾಪಸಿ ಪಡೆಯುವ ನಿರೀಕ್ಷೆಯಲ್ಲಿರುತ್ತಾನೆ. ಈಗ ನಾವು ಪ್ರಸ್ತುತ ಆದಾಯವನ್ನು ಹೂಡಿಕೆ ಉದ್ದೇಶವಾಗಿ ನೋಡೋಣ. ಸಾಮಾನ್ಯವಾಗಿ ನಿವೃತ್ತರಾದವರ ಹೂಡಿಕೆ ಉದ್ದೇಶವೇ ಇದಾಗಿರುತ್ತದೆ. ಅವರು ಹೂಡಿಕೆ ಮಾಡಿದ ಬಂಡವಾಳದಿಂದ ಪ್ರತಿ ಮಾಸವೂ ಆದಾಯ ಬರಬೇಕು ಎಂದು ಬಯಸುತ್ತಾರೆ. ಅದು ಡಿವಿಡೆಂಡ್ ಆಗಿರಬಹುದು, ಬಡ್ಡಿ ಆಗಿರಬಹುದು ಅಥವಾ ಬಾಡಿಗೆ ಆದಾಯವಾಗಿರಬಹುದು. ಯಾವುದೇ ಆದರೂ ಅವರಿಗೆ ಆ ಹೂಡಿಕೆಯಿಂದ ನಿರಂತರವಾಗಿ ಆದಾಯ ಬರುತ್ತಿರಬೇಕು. ಈ ರೀತಿಯ ಹೂಡಿಕೆದಾರರ ಹೂಡಿಕೆ ಉದ್ದೇಶವೇ ಆದಾಯ ಗಳಿಸುವುದಾಗಿದೆ. ಅಂದರೆ ಪ್ರಸ್ತುತ ಆದಾಯವೇ ಇವರ ಹೂಡಿಕೆ ಉದ್ದೇಶವಾಗಿದೆ. ಈಗ ನಾವು ರಿಸ್ಕ್ ಪ್ರೀಮಿಯಂ ಬಗ್ಗೆ ಮಾತನಾಡೋಣ. ಒಬ್ಬ ವ್ಯಕ್ತಿ ರಿಸ್ಕ್ ಫ್ರೀ ಆಸ್ತಿಯಲ್ಲಿ ಹಣ ಹೂಡಿಕೆ ಮಾಡಿ ನಿರ್ದಿಷ್ಟ ಆದಾಯ ಗಳಿಸಬಹುದು. ಉದಾಹರಣೆಗೆ, ಸರ್ಕಾರದ ಬಾಂಡ್ ಅಥವಾ ಭಾರತ ಸರ್ಕಾರದ GSC ಅಥವಾ ಸರ್ಕಾರದ ಭದ್ರತೆಗಳನ್ನು ತೆಗೆದುಕೊಳ್ಳಬಹುದು. ಅವುಗಳು 7 ಅಥವಾ 7-10% ಬಡ್ಡಿ ದರದಲ್ಲಿ ದೊರೆಯುತ್ತವೆ. ಇದನ್ನು ರಿಸ್ಕ್ ಫ್ರೀ ರೇಟ್ ಎನ್ನುತ್ತಾರೆ. ಆದರೆ ನಾವು ಇಕ್ವಿಟಿ ಆಸ್ತಿ ವರ್ಗದಲ್ಲಿ ಹೂಡಿಕೆ ಮಾಡಿದಾಗ ಅಲ್ಲಿ ನಾವು ಒಂದು ರಿಸ್ಕ್ ತೆಗೆದುಕೊಳ್ಳುತ್ತೇವೆ. ನಮ್ಮ ಭವಿಷ್ಯದಲ್ಲಿ ನಮಗೆ ಸಿಗುವ ಪಾವತಿಗಳ ಬಗ್ಗೆ ನಮಗೆ ಖಚಿತತೆ ಇಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ನಾವು ತೆಗೆದುಕೊಂಡಿರುವ ಈ ಅಪಾಯವನ್ನು ನಾವು ರಿಸ್ಕ್ ಪ್ರೀಮಿಯಂ ಎಂದು ಕರೆಯುತ್ತೇವೆ. ಅದರಂತೆ ನಾಮಿನಲ್ ರಿಸ್ಕ್ ಫ್ರೀ ದರದ ಮೇಲೆ ಹೆಚ್ಚುವರಿ ಅಂಶವನ್ನು ರಿಸ್ಕ್ ಪ್ರೀಮಿಯಂ ಎಂದು ಕರೆಯಲಾಗುತ್ತದೆ. ಒಬ್ಬ ಹೂಡಿಕೆದಾರನು ಹೆಚ್ಚಿನ ಅಪಾಯವನ್ನು ತೆಗೆದುಕೊಳ್ಳುತ್ತಿದ್ದರೆ ಅವನಿಗೆ ಹೆಚ್ಚಿನ ಪ್ರತಿಫಲವನ್ನು ನೀಡುವ ಮೂಲಕ ಪರಿಹರಿಸಬೇಕು. ಹೂಡಿಕೆದಾರರು ನಿರೀಕ್ಷಿಸುವುದು ಎಂದರೆ ಅವರು ಅಪಾಯವನ್ನು ತೆಗೆದುಕೊಂಡಿದ್ದರೆ ಅವರ ರಿಸ್ಕ್ ಪ್ರೀಮಿಯಂ ಕೂಡ ಹೆಚ್ಚಿರಬೇಕು. ಈಗ ನಾವು ವಿಭಿನ್ನ ರೀತಿಯ ಅಪಾಯಗಳ ಬಗ್ಗೆ ಮಾತನಾಡೋಣ. ವಿಭಿನ್ನ ರೀತಿಯ ಅಪಾಯಗಳಲ್ಲಿ ಕೆಲವು ಅಪಾಯಗಳು ಬರುತ್ತವೆ. ನಾವು ಅರ್ಥ ಮಾಡಿಕೊಳ್ಳೋಣ ಯಾವ ಅಪಾಯಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತವೆ. ಹೂಡಿಕೆದಾರರು ಮೊದಲಿಗೆ ಬರುತ್ತದೆ ವ್ಯವಹಾರ ಅಪಾಯ, ಬಿಸಿನೆಸ್ ರಿಸ್ಕ್. ನಾವು ವ್ಯವಹಾರ ಅಪಾಯದ ಬಗ್ಗೆ ಮಾತನಾಡುವಾಗ ಕಂಪನಿಯ ಸ್ವಭಾವದಿಂದ ಉಂಟಾಗುವ ಆದಾಯದ ಅನಿಶ್ಚಿತತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ವ್ಯವಹಾರ ಅಪಾಯವನ್ನು ಹೀಗೆ ವ್ಯಾಖ್ಯಾನಿಸಲಾಗುತ್ತದೆ: ಕಂಪನಿಗೆ ಅದರ ಮೂಲ ವ್ಯವಹಾರದಿಂದ ಬರುತ್ತಿರುವ ನಗದು ಪ್ರವಾಹಗಳಲ್ಲಿ ಏನಾದರೂ ವ್ಯತ್ಯಾಸ ಉಂಟಾದರೆ, ಅಥವಾ ಆ ಆದಾಯಗಳು ಯಾವುದೋ ಕಾರಣದಿಂದಾಗಿ ಬರದೆ ಹೋದರೆ, ಅಥವಾ ಅದರಲ್ಲಿ ಏನಾದರೂ ಏರಿಳಿತವಾದರೆ ಅದನ್ನು ವ್ಯವಹಾರ ಅಪಾಯ ಎಂದು ಕರೆಯಲಾಗುತ್ತದೆ. ಇದನ್ನೇ ವ್ಯವಹಾರ ಅಪಾಯ, ಬಿಸಿನೆಸ್ ರಿಸ್ಕ್ ಎಂದು ಕರೆಯುತ್ತಾರೆ. ಕಂಪನಿಯ ಮೂಲ ವ್ಯವಹಾರದಲ್ಲಿ ಕಂಪನಿಗೆ ನಷ್ಟವಾಗುವುದು, ಇದನ್ನೇ ನಾವು ವ್ಯವಹಾರ ಅಪಾಯ, ಬಿಸಿನೆಸ್ ರಿಸ್ಕ್ ಎಂದು ಹೇಳುತ್ತೇವೆ. ಈಗ ನಾವು ಹಣಕಾಸು ಅಪಾಯ, ಫೈನಾನ್ಷಿಯಲ್ ರಿಸ್ಕ್ ಬಗ್ಗೆ ಮಾತನಾಡೋಣ. ಹಣಕಾಸು ಅಪಾಯ ಎಂದರೆ ಹಣಕಾಸಿನ ವ್ಯವಸ್ಥೆ, ಅಂದರೆ ಸಾಲ ಮತ್ತು ಇಕ್ವಿಟಿ. ಕಂಪನಿ ತನ್ನ ಆಸ್ತಿಗಳನ್ನು ಯಾವ ರೀತಿಯಲ್ಲಿ ಹಣಕಾಸು ಮಾಡುತ್ತದೆ ಎಂಬುದೇ ಇದರ ಅರ್ಥ. 2 ಮಾರ್ಗಗಳಿವೆ: ಸಾಲದ ಮೂಲಕ ಮತ್ತು ಇಕ್ವಿಟಿಯ ಮೂಲಕ. ಸಾಲದ ಮೂಲಕ ಕಂಪನಿ ಹಣಕಾಸು ಮಾಡುತ್ತಿದ್ದರೆ ಕಂಪನಿಗೆ ನಿಗದಿತ ಹಣದ ಹರಿವನ್ನು ನೀಡಬೇಕಾಗುತ್ತದೆ, ಅಂದರೆ ನಿಗದಿತ ಬಡ್ಡಿ ಪಾವತಿಯನ್ನು ಮಾಡಬೇಕಾಗುತ್ತದೆ. ಇದರಿಂದ ಸ್ಟಾಕ್ ಹೋಲ್ಡರ್ಗಳ ಆದಾಯದಲ್ಲಿ ಅನಿಶ್ಚಿತತೆ ಬರುತ್ತದೆ ಮತ್ತು ಇದರ ಪರಿಣಾಮವಾಗಿ ಸ್ಟಾಕ್ನ ರಿಸ್ಕ್ ಪ್ರೀಮಿಯಂ ಹೆಚ್ಚುತ್ತದೆ. ಈ ನಿಗದಿತ ಹಣಕಾಸಿನ ವೆಚ್ಚವನ್ನು ಬಳಸುವುದರಿಂದ ನಮಗೆ ಉಂಟಾದ ಅನಿಶ್ಚಿತತೆಯನ್ನು ನಾವು ಹಣಕಾಸು ಲೆವರೇಜ್ ಎಂದು ಕರೆಯುತ್ತೇವೆ. ಈಗ ನಾವು ಲಿಕ್ವಿಡಿಟಿ ಅಪಾಯವನ್ನು ಅರ್ಥ ಮಾಡಿಕೊಳ್ಳೋಣ. ದ್ರವ್ಯತೆ ಎಂದರೆ ನಿಮ್ಮ ಹೂಡಿಕೆಯನ್ನು ನೀವು ಎಷ್ಟು ಸುಲಭವಾಗಿ ನಗದಾಗಿ ಪರಿವರ್ತಿಸಬಹುದು ಎಂದರ್ಥ. ನೀವು ಮಾಡಿದ ಹೂಡಿಕೆಯನ್ನು ಎಷ್ಟು ಸುಲಭವಾಗಿ ನಗದುಗೆ ಪರಿವರ್ತಿಸುತ್ತೀರಿ ಎಂಬುದನ್ನು ಇದು ಸೂಚಿಸುತ್ತದೆ. ಉದಾಹರಣೆಗೆ, ಮ್ಯೂಚುವಲ್ ಫಂಡ್ಗಳು, ಅವುಗಳು ಅತ್ಯಂತ ಲಿಕ್ವಿಡ್ ಆಗಿವೆ. ನೀವು ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದರೆ T+2 ದಿನಗಳಲ್ಲಿ ನಿಮಗೆ ರಿಡೆಂಪ್ಷನ್ ಸಿಗುತ್ತದೆ ಮತ್ತು ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ T+1 ದಿನದಲ್ಲಿ ರಿಡೆಂಪ್ಷನ್ ಸಿಗುತ್ತದೆ. ಅದರಿಂದ ಅವುಗಳು ಅತ್ಯಂತ ಲಿಕ್ವಿಡ್ ಆಗಿವೆ. ಆದರೆ ರಿಯಲ್ ಎಸ್ಟೇಟ್ ಅಥವಾ ಪ್ರಾಪರ್ಟಿಗೆ ಬಂದಾಗ ಅಲ್ಲಿ ಮಾರಾಟ ಮಾಡಲು ನಿಮಗೆ ಸ್ವಲ್ಪ ಸಮಸ್ಯೆ ಎದುರಾಗಬಹುದು. ಷೇರುಗಳು, ಷೇರು ಮಾರುಕಟ್ಟೆ, ಇಕ್ವಿಟಿ ಮಾರುಕಟ್ಟೆಯೂ ಕೂಡ ತುಂಬ ಲಿಕ್ವಿಡ್ ಆಗಿದೆ. ಡೆಟ್ ಮಾರುಕಟ್ಟೆಯೂ ಕೂಡ ತುಂಬ ಲಿಕ್ವಿಡ್ ಆಗಿದೆ. ಹಾಗಾಗಿ ನಾವು ಲಿಕ್ವಿಡಿಟಿಯ ಬಗ್ಗೆ ಮಾತನಾಡುವಾಗ ನಮ್ಮ ಮನಸ್ಸಿಗೆ ಬರುವ ಮೊದಲ ಆಯ್ಕೆ ಎಂದರೆ ನಗದು. ನಾವು ಆ ಹೂಡಿಕೆಯನ್ನು ಎಷ್ಟು ಸುಲಭವಾಗಿ ನಗದಿಗೆ ಪರಿವರ್ತಿಸಬಹುದು ಎಂಬುದನ್ನು ನೋಡುತ್ತೇವೆ. ಮತ್ತು ಯಾವುದಾದರೂ ಕಾರಣದಿಂದಾಗಿ ನಾವು ಆ ಹೂಡಿಕೆಯನ್ನು ನಗದಿಗೆ ಪರಿವರ್ತಿಸಲು ಸಾಧ್ಯವಾಗದಿದ್ದರೆ ಅಲ್ಲಿ ಲಿಕ್ವಿಡಿಟಿ ರಿಸ್ಕ್ ಇದೆ.
ಈಗ ನಾವು ವಿನಿಮಯ ದರದ ಅಪಾಯ ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಬಗ್ಗೆ ಮಾತನಾಡೋಣ. ಒಬ್ಬ ವಿದೇಶಿ ಹೂಡಿಕೆದಾರ ಅಥವಾ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರು ಭಾರತೀಯ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುತ್ತಾರೆ, ಭಾರತೀಯ ಇಕ್ವಿಟಿಗಳಲ್ಲಿಯೂ ಹೂಡಿಕೆ ಮಾಡುತ್ತಾರೆ. ಆಗ ಅವರಿಗೆ ಭಾರತೀಯ ರೂಪಾಯಿಯಲ್ಲಿ ಅವರ ಹೂಡಿಕೆ ಸಿಗುತ್ತದೆ ಮತ್ತು ಭಾರತೀಯ ರೂಪಾಯಿ ಮೌಲ್ಯ ಹೆಚ್ಚಾದಾಗ ರಿಡೆಂಪ್ಷನ್ ಸಮಯದಲ್ಲಿ ಅದು ಸಂಭವಿಸಬಹುದು. ಅವರು ರಿಡೆಂಪ್ಷನ್ ಮಾಡಿದಾಗ, ಅಂದರೆ ಹಣವನ್ನು ತೆಗೆದುಕೊಂಡಾಗ ಮತ್ತು ಭಾರತೀಯ ರೂಪಾಯಿ ಮೌಲ್ಯ ಹೆಚ್ಚಾದರೆ ಅವರಿಗೆ ನಿಜವಾದ ಮೌಲ್ಯ ಸಿಗದಿರಬಹುದು ಅಥವಾ ಕೆಲವೊಮ್ಮೆ ಹೆಚ್ಚು ಮೌಲ್ಯವೂ ಸಿಗಬಹುದು ಯಾವಾಗ ಭಾರತೀಯ ರೂಪಾಯಿ ಮೌಲ್ಯ ಕುಸಿದಿದೆ. ಹೀಗಾಗಿ ಈ ರಿಸ್ಕ್ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರಿಗೆ ಇರುತ್ತದೆ. ಮುಂದಿನದು ರಾಜಕೀಯ ಅಪಾಯ. ರಾಜಕೀಯ ಅಪಾಯ ಎಂದರೆ ಯಾವಾಗಲಾದರೂ ದೊಡ್ಡ ರಾಜಕೀಯ ಘಟನೆ ಸಂಭವಿಸಿದಾಗ ಬರುತ್ತದೆ, ಯಾವುದೇ ಆರ್ಥಿಕತೆಯಲ್ಲಿ, ಯಾವುದೇ ದೇಶದಲ್ಲಿ. ಉದಾಹರಣೆಗೆ 2014ರಲ್ಲಿ ಹೊಸ ಸರ್ಕಾರ ಬಂದಾಗ ಮಾರುಕಟ್ಟೆಗೆ ಅದು ತುಂಬಾ ಇಷ್ಟವಾಯಿತು ಮತ್ತು ಮಾರುಕಟ್ಟೆ ಜೋರಾಗಿ ಏರಿತು ಮತ್ತು ಸೂಚ್ಯಂಕವು ಅತ್ಯುತ್ತಮ ವಾಪಸ್ಸು ನೀಡಿತು. 8,000 ನಿಫ್ಟಿ 12,000 ಮಟ್ಟಗಳನ್ನು ತಲುಪಿತು ಮತ್ತು ಇದಕ್ಕೂ ಮೇಲೆ ಮಿಡ್ ಕ್ಯಾಪ್ಗಳು ಕೂಡ ತುಂಬಾ ಚೆನ್ನಾಗಿ ಪ್ರದರ್ಶನ ನೀಡಿದ್ದವು. ಹಾಗಾದರೆ ಯಾವಾಗಲಾದರೂ ರಾಜಕೀಯ ಘಟನೆಗೆ ಮಾರುಕಟ್ಟೆ ಹೇಗಿರಬೇಕು ಎಂದು ಬಯಸುತ್ತದೆಯೋ ಹಾಗೆ ಆಗಿದ್ರೆ ಮಾರುಕಟ್ಟೆ ಸಂಭ್ರಮಿಸುತ್ತದೆ. ಆದರೆ ಮಾರುಕಟ್ಟೆಗೆ ಆ ಘಟನೆ ಆಗಬಾರದು ಎಂದು ಅನಿಸುತ್ತಿದ್ದರೆ ಮತ್ತು ಅದು ಆಗಿಬಿಟ್ಟರೆ ಮಾರುಕಟ್ಟೆ ಅಲ್ಲಿ ಅಸ್ಥಿರವಾಗಬಹುದು ಮತ್ತು ಕುಸಿಯಬಹುದು ಕೂಡ. ಈಗ ಅಪಾಯ ಮತ್ತು ಲಾಭದ ನಡುವಿನ ಸಂಬಂಧದ ಬಗ್ಗೆ ಮಾತನಾಡೋಣ. ಒಂದು ಗ್ರಾಫ್ ಮೂಲಕ ರಿಸ್ಕ್ ಮತ್ತು ರಿಟರ್ನ್ ನಡುವಿನ ಸಂಬಂಧವನ್ನು ಹೇಗಿದೆ ಎಂದು ಅರ್ಥ ಮಾಡಿಕೊಳ್ಳೋಣ. ರಿಸ್ಕ್ ಹೆಚ್ಚು ಇದ್ದರೆ ರಿಟರ್ನ್ ಕೂಡ ಹೆಚ್ಚು, ರಿಸ್ಕ್ ಕಡಿಮೆ ಇದ್ದರೆ ರಿಟರ್ನ್ ಕೂಡ ಕಡಿಮೆ. ಇದು ಎಲ್ಲವೂ ನಿಖರವಾಗಿ ಎಂದರೇನು? ನಾನು ಈ ಟೇಬಲ್ ಮೂಲಕ ನಿಮಗೆ ವಿವರಿಸಲು ಪ್ರಯತ್ನಿಸುತ್ತೇನೆ. ನಿಮ್ಮ ಮುಂದೆ ಈ ಟೇಬಲ್ ಇದೆ, ರಿಸ್ಕ್ ಮತ್ತು ರಿಟರ್ನ್ ದರದ ನಡುವಿನ ಸಂಬಂಧ. ಇಲ್ಲಿ ಎಡಭಾಗದಲ್ಲಿ ನಿಮ್ಮ ರಿಟರ್ನ್ ಇದೆ ಮತ್ತು ಬಲಭಾಗದಲ್ಲಿ ನಿಮ್ಮ ರಿಸ್ಕ್ ಇದೆ. ಈಗ ನೋಡಿ, ನಿಮ್ಮ ರಿಸ್ಕ್ ಹೇಗೆ ಹೆಚ್ಚಾಗುತ್ತಾ ಹೋಗುತ್ತದೋ ಹಾಗೆ ನಿಮ್ಮ ರಿಟರ್ನ್ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ಅದಕ್ಕೆ ಹೇಳುತ್ತಾರೆ ರಿಸ್ಕ್ ಹೆಚ್ಚು ಇದ್ದರೆ ರಿಟರ್ನ್ ಹೆಚ್ಚು, ರಿಸ್ಕ್ ಕಡಿಮೆ ಇದ್ದರೆ ರಿಟರ್ನ್ ಕೂಡ ಕಡಿಮೆ. ನೀವು ರಿಸ್ಕ್ ಫ್ರೀ ಆಸ್ತಿಯಲ್ಲಿ ಹಣ ಹೂಡಿದಾಗ ನೀವು 6% ಅಥವಾ ಎಷ್ಟು ಇದ್ದರೂ ಅದನ್ನು ಗಳಿಸುತ್ತೀರಿ. ಆದರೆ ನೀವು ಹೈ ರಿಸ್ಕ್ ಹೂಡಿಕೆ ಅಥವಾ ಇಕ್ವಿಟಿ ಹೂಡಿಕೆಗಳ ಕಡೆಗೆ ಹೋಗಿದಾಗ ನಿಮಗೆ ಒಂದು ರಿಸ್ಕ್ ಪ್ರೀಮಿಯಂ ಬೇಕಾಗುತ್ತದೆ. ನಾನು ನಿಮಗೆ ಹೇಳಿದಂತೆ ನೀವು ಎಷ್ಟು ಹೆಚ್ಚು ರಿಸ್ಕ್ ತೆಗೆದುಕೊಳ್ಳುತ್ತೀರೋ ಅಷ್ಟು ನಿಮ್ಮ ರಿಟರ್ನ್ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಹೆಚ್ಚುತ್ತವೆ. ಹಾಗಾಗಿ ನಾನು ಹೇಳಲು ಬಯಸುವುದೇನೆಂದರೆ ನೀವು ಯಾವುದೇ ಅಪಾಯವನ್ನು ತೆಗೆದುಕೊಳ್ಳದೆಯೇ ಅಪಾಯ ಮುಕ್ತ ಆದಾಯವನ್ನು ಗಳಿಸಬಹುದು ಮತ್ತು ಅದರ ಮೇಲೆ ನೀವು ಸ್ವಲ್ಪ ಅಪಾಯವನ್ನು ತೆಗೆದುಕೊಂಡು ಸಾಲ ನಿಧಿಗಳಿಗೆ ಹೋದರೆ ಅಲ್ಲಿ ನೀವು 2 ಅಂಕಿಯ ಆದಾಯವನ್ನು ಪಡೆಯಬಹುದು. ಆದರೆ ನೀವು ಸ್ವಲ್ಪ ಹೆಚ್ಚು ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಾಗಿದ್ದರೆ ಇಕ್ವಿಟಿ ಎಂಬ ಆಸ್ತಿ ವರ್ಗಕ್ಕೆ ನೀವು ಹೋಗುವಾಗ ಅಲ್ಲಿ ರಿಸ್ಕ್ ಇದೆ. ನಿಮ್ಮ ಮೂಲಧನವು ಕೆಳಗೆ ಹೋಗಬಹುದು, ಆದರೆ ನಿಮಗೆ ಅದಕ್ಕೆ ತಕ್ಕಷ್ಟು ರಿಟರ್ನ್ ಕೂಡ ಸಿಗಬಹುದು ಮತ್ತು ನೀವು ಅದಕ್ಕಿಂತಲೂ ಹೆಚ್ಚು ಗಳಿಸಬಹುದು. ನೀವು ಡೆರಿವೇಟಿವ್ಸ್ ಬಳಸುವಾಗ, ಲೀವರೇಜ್ ಪೊಸಿಷನ್ಗಳಿಗೆ ಹೋಗುವಾಗ, ಮಾರ್ಜಿನ್ ಟ್ರೇಡಿಂಗ್ ಮಾಡುವಾಗ ಅಲ್ಲಿ ನಿಮ್ಮ ಸಂಪೂರ್ಣ ಮೂಲಧನವೇ ನಷ್ಟದ ಅಪಾಯದಲ್ಲಿರುತ್ತದೆ. ಆದರೆ ಬಹಳ ಬೇಗನೆ ನಿಮ್ಮ ಹಣ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಹೆಚ್ಚು ಇರುತ್ತವೆ. ಹಾಗಾಗಿ ಸರಳವಾದ ಸಿದ್ಧಾಂತವೆಂದರೆ ನೀವು ಎಷ್ಟು ಹೆಚ್ಚು ರಿಸ್ಕ್ ತೆಗೆದುಕೊಳ್ಳುತ್ತೀರೋ ಅಷ್ಟು ಹೆಚ್ಚು ನಿಮಗೆ ರಿಟರ್ನ್ ಸಿಗುತ್ತದೆ. ಆದರೆ ಹೆಚ್ಚು ರಿಸ್ಕ್ ತೆಗೆದುಕೊಳ್ಳುವಲ್ಲಿ ಸಮಸ್ಯೆ ಎಂದರೆ ನಿಮ್ಮ ಸಂಪೂರ್ಣ ಮೂಲಧನವು ಸಂಪೂರ್ಣವಾಗಿ ನಾಶವಾಗಬಹುದು. ನಾವು ಈಗ ರಿಸ್ಕ್ ಮತ್ತು ರಿಟರ್ನ್ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಈಗ ವಿಭಿನ್ನ ರೀತಿಯ ಹೂಡಿಕೆಗಳ ಬಗ್ಗೆ ಮಾತನಾಡೋಣ. ಅದರಲ್ಲಿಯೇ ಮೊದಲಿಗೆ ಇಕ್ವಿಟಿ ಬರುತ್ತದೆ. ಇಕ್ವಿಟಿ ಎಂಬುದು ಒಂದು ಆಸ್ತಿ ವರ್ಗವಾಗಿದ್ದು, ಇಕ್ವಿಟಿ ಹೂಡಿಕೆ ಎಂದರೆ ಏನು, ಅದು ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ಈಗ ನಾವು ಅರ್ಥ ಮಾಡಿಕೊಳ್ಳೋಣ. ಇಕ್ವಿಟಿ ಎಂದರೆ ಆ ಕಂಪನಿಯಲ್ಲಿ ನಿಮ್ಮ ಮಾಲೀಕತ್ವದ ಶೇಕಡಾವಾರು ಹಂಚಿಕೆಯನ್ನು ಸೂಚಿಸುತ್ತದೆ. ನೀವು ಯಾವುದೇ ಕಂಪನಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಕ್ವಿಟಿಯ ಶೇಕಡಾವಾರು ಹಂಚಿಕೆಯನ್ನು ಹೊಂದಿದ್ದರೆ ನಿಮಗೆ ದೊಡ್ಡ ಸ್ಟೇಕ್ ಹೋಲ್ಡರ್ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಕಂಪನಿಯ ಸಾಮಾನ್ಯ ಸಭೆಗಳಿಗೆ ನಿಮ್ಮನ್ನು ಆಹ್ವಾನಿಸಲಾಗುತ್ತದೆ, ಜೊತೆಗೆ ನಿಮ್ಮೊಂದಿಗೆ ಬಹಳ ಹತ್ತಿರವಾಗಿ ಕೆಲಸ ಮಾಡಲಾಗುತ್ತದೆ. ನೀವು ಕಂಪನಿಯ ಪ್ರಮೋಟರ್ಗಳೊಂದಿಗೆ ಕೂಡ ಸೇರಿ ಕೆಲಸ ಮಾಡಬಹುದು. ಆದರೆ ಇಕ್ವಿಟಿ ಎಂಬ ಆಸ್ತಿ ವರ್ಗವು ಹೂಡಿಕೆಗೆ ಬಂದಾಗ ತುಂಬ ಅಪಾಯಕಾರಿಯಾಗಿದೆ. ನಾವು ಸಂಪೂರ್ಣ ಹಣವನ್ನು ಹೂಡಿದಾಗ, ನೀವು ಇಕ್ವಿಟಿ ಖರೀದಿಸಿದಾಗ ಅದು ಕೆಳಗೆ ಹೋಗಬಹುದು ಅಥವಾ ಮೇಲಕ್ಕೆ ಹೋಗಬಹುದು ಎಂಬ ಹೆಚ್ಚಿನ ಸಾಧ್ಯತೆಗಳಿವೆ. ಸಾಮಾನ್ಯವಾಗಿ ಇಕ್ವಿಟಿಯಲ್ಲಿ ಹೂಡಿಕೆ ದೀರ್ಘಕಾಲದ ಅವಧಿಗೆ ಮಾಡಲಾಗುತ್ತದೆ. ನಾವು ದೀರ್ಘಕಾಲದ ಹೂಡಿಕೆಗೆ ಹೋಗುವಾಗ, ಅಂದರೆ 10 ವರ್ಷ, 15 ವರ್ಷ, 20 ವರ್ಷಗಳ ಕಾಲ ಯಾವುದೇ ಕಂಪನಿಯಲ್ಲಿ ಹೂಡಿಕೆ ಮಾಡಿದರೆ ನಮಗೆ ಲಾಭವಾಗುವ ಸಾಧ್ಯತೆಗಳು ಹೆಚ್ಚು ಇರುತ್ತದೆ. 1 ವರ್ಷ, 2 ವರ್ಷ, 3 ವರ್ಷಗಳಿಗಷ್ಟೇ ಹೂಡಿಕೆ ಮಾಡಿದರೆ ಅಲ್ಲ. ಯಾಕೆಂದರೆ ನಾವು ಇಕ್ವಿಟಿಯಲ್ಲಿ ಹೂಡಿಕೆ ಮಾಡುತ್ತಿರುವಾಗ ನಾವು ಕಂಪನಿಯ ಭವಿಷ್ಯ ಆದಾಯಗಳಲ್ಲಿ ಹೂಡಿಕೆ ಮಾಡುತ್ತಿದ್ದೇವೆ, ಅಂದರೆ ಈ ಕಂಪನಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡುತ್ತದೆ ಮತ್ತು ಇದರ ಫಲಿತಾಂಶಗಳು ಉತ್ತಮವಾಗಿರುತ್ತವೆ ಎಂಬ ನಿರೀಕ್ಷೆಯೊಂದಿಗೆ. ಕಂಪನಿ ಲಾಭ ಗಳಿಸಿದಾಗ, ನಾವು ಹೂಡಿಕೆ ಮಾಡಿದ ಹಣದಿಂದ ಕಂಪನಿ ಲಾಭ ಗಳಿಸಿದಾಗ ಅದರ ಷೇರು ಬೆಲೆ ಹೆಚ್ಚಾಗುತ್ತದೆ ಮತ್ತು ಷೇರು ಬೆಲೆ ಹೆಚ್ಚಾದಾಗ ನಾವು ತೆಗೆದುಕೊಂಡ ಷೇರನ್ನು ನಾವು ಮಾರಬಹುದು. ನಾವು ತುಂಬಾ ಉತ್ತಮವಾದ ವಾಪಸುಗಳನ್ನು ಗಳಿಸುವ ಪ್ರಯತ್ನ ಮಾಡಬಹುದು. ಅಲ್ಲಿ ನಮಗೆ ತುಂಬಾ ಉತ್ತಮವಾದ ವಾಪಸುಗಳು ಸಿಗುತ್ತವೆ ಮತ್ತು ದೀರ್ಘಕಾಲದಲ್ಲಿ ನೋಡಿದರೆ, ಇಂದಿನಿಂದ 20 ವರ್ಷಗಳ ಹಿಂದೆ ಇಂದು ಭಾರತದಲ್ಲಿರುವ ಎಲ್ಲಾ ದೊಡ್ಡ ಕಂಪನಿಗಳು, ಉದಾಹರಣೆಗೆ SBI, ಇನ್ಫೋಸಿಸ್, TCS, HDFC ಬ್ಯಾಂಕ್, ICICI ಬ್ಯಾಂಕ್,
ನೀವು ಯಾವುದೇ ದೊಡ್ಡ ಕಂಪನಿಯ ಹೆಸರನ್ನು ತೆಗೆದುಕೊಳ್ಳಿ ಮತ್ತು ಇಂದು ಈ ಸ್ಟಾಕ್ ಬೆಲೆ ಮತ್ತು 20 ವರ್ಷಗಳ ಹಿಂದೆ ಈ ಕಂಪನಿಗಳ ಸ್ಟಾಕ್ ಬೆಲೆ ಯಾವಾಗ ಮಾರುಕಟ್ಟೆಗೆ ಬಂದಿತ್ತೋ ಅದನ್ನು ನೋಡಿ, ಎರಡನ್ನು ಹೋಲಿಸಿ ನೋಡಿ. ಕನಿಷ್ಠ 15 ರಿಂದ 20 ಪಟ್ಟು ವಾಪಸುಗಳನ್ನು ಇವು ನೀಡಿವೆ. ಹಾಗಾಗಿ ನಾವು ಈಕ್ವಿಟಿ ಆಸ್ತಿ ವರ್ಗದ ಬಗ್ಗೆ ಮಾತನಾಡುವಾಗ ಅದು ದೀರ್ಘಕಾಲಿಕ ಹೂಡಿಕೆ ಆಸ್ತಿ ವರ್ಗವಾಗಿದೆ. ಅಲ್ಲಿ ನೀವು ಕಡಿಮೆ ಅವಧಿಯ ಆಟ ಆಡಲು ಸಾಧ್ಯವಿಲ್ಲ, ಆಡಬಾರದು ಕೂಡ, ಮತ್ತು ನಿಮ್ಮ ಭವಿಷ್ಯದ ಹಣಕಾಸು ಗುರಿಗಳನ್ನು ಈಕ್ವಿಟಿಯಲ್ಲಿ ಹಣ ಹೂಡಿಕೆ ಮಾಡಿ ನೀವು ಸಾಧಿಸಬಹುದು. ನೀವು ಈಕ್ವಿಟಿಯನ್ನು ವೈವಿಧ್ಯೀಕರಣಕ್ಕಾಗಿ ಕೂಡ ಬಳಸಬಹುದು. ಇಂತಹ ಮ್ಯೂಚುವಲ್ ಫಂಡ್ಗಳ ಮೂಲಕವೂ ನೀವು ಈಕ್ವಿಟಿಯಲ್ಲಿ ಹಣ ಹೂಡಬಹುದು. ಈಗ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್ಗಳ ಪಾತ್ರ ಮತ್ತು ಲಕ್ಷಣಗಳ ಬಗ್ಗೆ ಮಾತನಾಡೋಣ. ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್ ಎಂದರೆ ಏನು? ನಾವು ಯಾವುದೇ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿಯಲ್ಲಿ ಹಣ ಹೂಡಿದಾಗ ನಮಗೆ ನಿಶ್ಚಿತವಾದ ನಗದು ಹರಿವು ಕ್ಯಾಶ್ ಫ್ಲೋ ಬರುತ್ತದೆ. ನಿಶ್ಚಿತ ಕೂಪನ್ ಬರುತ್ತದೆ. ಅಲ್ಲಿ ನಮಗೆ ನಮ್ಮ ಹೂಡಿಕೆ ಮತ್ತು ಭವಿಷ್ಯದಲ್ಲಿ ಬರುವ ನಗದು ಹರಿವು ಎಷ್ಟು ಎಂಬುದು ಗೊತ್ತಿರುತ್ತದೆ. ನಮಗೆ ಇಲ್ಲಿ ದೊರೆಯುತ್ತಿರುವ ನಿಶ್ಚಿತ ವಾಪಸಾತಿ ದರ, ರೇಟ್ ಆಫ್ ರಿಟರ್ನ್ ಎಷ್ಟು ಎಂಬುದು, ನಮ್ಮ yield ಟು ಮೆಚುರಿಟಿ ಎಷ್ಟು ಎಂಬುದು ಗೊತ್ತಾಗುತ್ತದೆ. ಹಾಗಾಗಿ ನಾವು ಡೆಟ್ನಲ್ಲಿ ಹಣ ಹೂಡಿದಾಗ ಅದು ಕ್ರೆಡಿಟ್ ಗುಣಮಟ್ಟದ ಮೇಲೂ ಅವಲಂಬಿತವಾಗಿರುತ್ತದೆ. ನಮಗೆ ದೊರೆಯುತ್ತಿರುವ ಆದಾಯ, ಕ್ಯಾಶ್ ಫ್ಲೋಗಳು ಮತ್ತು ನಮಗೆ ಹಿಂದಿರುಗುತ್ತಿರುವ ಮೂಲಧನ ಹಾಗೂ ಪ್ರಿನ್ಸಿಪಲ್ ಪಾವತಿಗಳು ಎಲ್ಲವೂ ಅವಲಂಬಿತವಾಗಿವೆ ಹಣವನ್ನು ಪಡೆದವರ ಕ್ರೆಡಿಟ್ ಗುಣಮಟ್ಟದ ಮೇಲೆ. ಇದರಲ್ಲಿ ಕ್ರಿಸಿಲ್ ಎಂಬ ರೇಟಿಂಗ್ ಏಜೆನ್ಸಿ ಇದೆ. ಅದು ನಮಗೆ ವ್ಯಾಖ್ಯಾನ ಮಾಡಿದೆ. ಅವರು ಕೆಲವು ಸ್ಲ್ಯಾಬ್ಗಳನ್ನು ನಿರ್ಮಿಸಿದ್ದಾರೆ. ಅದರಲ್ಲಿ ನಾವು ನೋಡಬಹುದು ಒಂದು ಬೋರೋವನ್ನ ಕ್ರೆಡಿಟ್ ಗುಣಮಟ್ಟ ಏನು ಎಂಬುದನ್ನು. ಅದರಲ್ಲಿಯೇ ಮೊದಲಿಗೆ AAA ಬರುತ್ತದೆ. AAA ಅನ್ನು ಅತ್ಯಂತ ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. ಅಂದರೆ ಅಲ್ಲಿ ಡಿಫಾಲ್ಟ್ ಆಗುವ ಸಾಧ್ಯತೆ ಬಹಳ ಕಡಿಮೆ, ಬಡ್ಡಿ ಮತ್ತು ಮೂಲಧನವನ್ನು ಹಿಂತಿರುಗಿಸುವ ವಿಷಯಕ್ಕೆ ಬಂದಾಗ. ಆದ್ದರಿಂದ AAA ಅನ್ನು ಅತ್ಯಂತ ಸುರಕ್ಷಿತವಾದ ಇನ್ಸ್ಟ್ರುಮೆಂಟ್ ಎಂದು ಪರಿಗಣಿಸಲಾಗುತ್ತದೆ. ಫಿಕ್ಸ್ಡ್ ಇನ್ಕಮ್ಗೆ ಬಂದಾಗ ಅಲ್ಲಿ ಸರ್ಕಾರದ ಸುರಕ್ಷತೆಗಳು ಬರುತ್ತವೆ. ಅಂದರೆ ಭಾರತ ಸರ್ಕಾರದ ಸುರಕ್ಷತೆಗಳು ಬರುತ್ತವೆ, ಭಾರತ ಸರ್ಕಾರದ ಬಾಂಡ್ಗಳು ಬರುತ್ತವೆ ಮತ್ತು ಕೆಲವು ದೊಡ್ಡ ಕಂಪನಿಗಳ ಡೆಟ್ಗೂ AAA ಎಂದು ಪರಿಗಣಿಸಲಾಗುತ್ತದೆ. ಅದಿನಂತರ ನಾವು ಕೆಳಗೆ ಇಳಿಯುತ್ತಾ ಹೋಗುತ್ತೇವೆ. ಡಿವರೆಗೆ ಹೋಗುವಾಗ ಡಿ ಅಂದರೆ ಡಿಫಾಲ್ಟ್ ವರ್ಗ. ಒಂದು ಟೇಬಲ್ ಮೂಲಕ ನಾನು ನಿಮಗೆ ವಿವರಿಸುತ್ತೇನೆ. ಬನ್ನಿ ಅರ್ಥ ಮಾಡಿಕೊಳ್ಳೋಣ. ಈ ಟೇಬಲ್ ಮೂಲಕ ನಾವು ಕ್ರಿಸಿಲ್ನ AAA ಅಂದರೆ ಅತ್ಯಧಿಕ ಸುರಕ್ಷಿತ ಇನ್ಸ್ಟ್ರುಮೆಂಟ್ಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಈ ರೇಟಿಂಗ್ ಹೊಂದಿರುವ ಇನ್ಸ್ಟ್ರುಮೆಂಟ್ಗಳು ಅತ್ಯುತ್ತಮ ಮಟ್ಟದ ಸುರಕ್ಷತೆ ಹೊಂದಿವೆ ಎಂದು ಪರಿಗಣಿಸಲಾಗುತ್ತದೆ. ಆರ್ಥಿಕ ಬಾಧ್ಯತೆಗಳನ್ನು ಪೂರೈಸುವ ವಿಷಯಕ್ಕೆ ಬಂದಾಗ AAA ರೇಟಿಂಗ್ಗೆ ಅತ್ಯಂತ ಕಡಿಮೆ ಕ್ರೆಡಿಟ್ ರಿಸ್ಕ್ ಇದೆ. ಅದಾದ ಮೇಲೆ ಕ್ರಿಸಿಲ್ AA ರೇಟಿಂಗ್ನಲ್ಲಿ ಹೈ ಸೇಫ್ಟಿ ಬರುತ್ತದೆ. ನಂತರ ಕ್ರೈಸಿಲ್ ಹೇಳುವಂತೆ ಈ ಸಾಕಷ್ಟು ಸುರಕ್ಷತೆಯು ಇನ್ನೂ ಈ ಉಪಕರಣಗಳು ಕಡಿಮೆ ಕ್ರೆಡಿಟ್ ಅಪಾಯವನ್ನು ಹೊಂದಿವೆ. ಇಲ್ಲಿ ಸ್ವಲ್ಪ ಕ್ರೆಡಿಟ್ ರಿಸ್ಕ್ ಬರುತ್ತದೆ. ಒಂದೇ ವಿಷಯವನ್ನು ಮಾತನಾಡುತ್ತೇವೆ. ಕ್ರಿಸಿಲ್ ಕ್ರಿಸಿಲ್ BBB ಬರುತ್ತದೆ. ಇದರಲ್ಲಿ ಮಾದರೇಟ್ ಸೇಫ್ಟಿ ಇರುತ್ತದೆ. ಕ್ರಿಸಿಲ್ BB ಮತ್ತೆ ಇಲ್ಲ. ಇದೀಗ ರಿಸ್ಕ್ ಕ್ಯಾಟಗರಿ ಪ್ರಾರಂಭವಾಗುತ್ತದೆ. ಹಾಗಾಗಿ BBಕ್ಕಿಂತ ಕೆಳಗೆ ಮಾದರೇಟ್ ರಿಸ್ಕ್ ಇದೆ, ಅತ್ಯಂತ ಕಡಿಮೆ ರಿಸ್ಕ್ ಇದೆ. ಕ್ರಿಸಿಲ್ ಬಿನಲ್ಲಿ ಹೈ ರಿಸ್ಕ್, ಕ್ರಿಸಿಲ್ ಸಿ ನಲ್ಲಿ ವೆರಿ ಹೈ ರಿಸ್ಕ್ ಮತ್ತು ಕ್ರಿಸಿಲ್ ಡಿ ಅಂದರೆ ಡಿಫಾಲ್ಟ್. ಹೀಗಾಗಿ ಈ ಎಲ್ಲ ಕ್ಯಾಟಗರಿಗಳನ್ನು ಕ್ರಿಸಿಲ್ ಒಂದು ಬಾಂಡ್ ಅಥವಾ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರುಮೆಂಟ್ಸ್ಗಳ ಸಾಮಾನ್ಯ ವರ್ಗವಾಗಿ ರೂಪಿಸಿದೆ. ಇದನ್ನು ಈ ವರ್ಗದಲ್ಲಿ ಇರಿಸಲಾಗಿದೆ ಮತ್ತು ನಾವು ಕಡೆಗೆ ಅಂದರೆ ಕಡಿಮೆ ಕ್ರೆಡಿಟ್ ಗುಣಮಟ್ಟದ ಕಡೆಗೆ ಚಲಿಸುವಾಗ ನಮಗೆ ಹೆಚ್ಚಿನ ಇಳುವರಿ ಸಿಗುತ್ತದೆ ಮತ್ತು ಅದನ್ನು ಜಂಕ್ ಬಾಂಡ್ ಎಂದು ಕರೆಯಲಾಗುತ್ತದೆ. ಅಲ್ಲಿ ಹೆಚ್ಚಿನ yield ಸಿಗುತ್ತದೆ. ಅದನ್ನು ಹೈ ಯೀಲ್ಡಿಂಗ್ ಡೆಟ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಒಂದು ಕಂಪನಿ AAA ರೇಟಿಂಗ್ ಹೊಂದಿದ್ದು ನಮಗೆ ಉದಾಹರಣೆಗೆ 10% ನೀಡುತ್ತಿದೆ. ಹಾಗಾದರೆ ಒಂದು ಕಂಪನಿಯ ಕ್ರೆಡಿಟ್ ರೇಟಿಂಗ್ ಕಡಿಮೆ ಇದ್ದರೆ ಅದು 10%ಕ್ಕಿಂತ ಹೆಚ್ಚು ನೀಡಬೇಕಾಗುತ್ತದೆ. ಅವರಿಗೆ ಉದಾಹರಣೆಗೆ 12, 13, 14, 15, 16% ಡೆಟ್ ಫೈನಾನ್ಸಿಂಗ್ಗಾಗಿ ಆಫರ್ ಮಾಡಬೇಕಾಗುತ್ತದೆ. ಏಕೆಂದರೆ ಅವರು ಹೀಗೆ ಮಾಡದೆ 10% ಮಾತ್ರ ನೀಡಿದರೆ ಹೂಡಿಕೆದಾರರು ಅವರ ಬಾಂಡ್ಗಳಲ್ಲಿ ಹೂಡಿಕೆ ಮಾಡದೆ AAA ರೇಟಿಂಗ್ ಇರುವ ಕಂಪನಿಯ ಬಾಂಡ್ಗಳನ್ನು ಮಾತ್ರ ತೆಗೆದುಕೊಳ್ಳುತ್ತಾರೆ, ಏಕೆಂದರೆ ಅದು AAA ಆಗಿದೆ. ಅಲ್ಲಿ ಅತಿ ಹೆಚ್ಚು ಭದ್ರತೆ ಮತ್ತು ಬಡ್ಡಿ ದರವೂ ಸಹ ಒಂದೇ ರೀತಿ ಸಿಗುತ್ತಿದೆ. ಅದಕ್ಕಾಗಿಯೇ ಹೂಡಿಕೆದಾರರನ್ನು ಆಕರ್ಷಿಸಲು ಅಥವಾ ನಿಮ್ಮ ಬಾಂಡ್ಗಳನ್ನು ಡೆಟ್ ಫೈನಾನ್ಸಿಂಗ್ಗಾಗಿ ಕಡಿಮೆ ರೇಟಿಂಗ್ ಇರುವ ಕಂಪನಿಗೆ ಅಂದರೆ ಜೆಂಟ್ ಕಡೆಗೆ ಹೋಗುತ್ತಿರುವ ಕಂಪನಿಗೆ ನೀವು ಹೆಚ್ಚು yield ಅಂದರೆ ಹೆಚ್ಚಿನ ಬಡ್ಡಿದರ ನೀಡಲೇಬೇಕಾಗುತ್ತದೆ. ಈಗ ಡೆಟ್ ಮಾರ್ಕೆಟ್ನಲ್ಲಿ ನಾವು ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ಮಾತನಾಡೋಣ. ಮನಿ ಮಾರ್ಕೆಟ್ನ ಮೆಚ್ಯೂರಿಟಿ 1 ವರ್ಷದವರೆಗೆ ಅಥವಾ 1 ವರ್ಷದೊಳಗೆಂದು ಇರಬಹುದು. ಇದರಲ್ಲಿ ನಿಮ್ಮ ಟ್ರೆಜರಿ ಬಿಲ್ಸ್, ಕಮರ್ಷಿಯಲ್ ಪೇಪರ್ಸ್ ಮತ್ತು ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಕೂಡ ಬರುತ್ತವೆ. ಯಾವಾಗ ಒಂದು ಕಮರ್ಷಿಯಲ್ ಡಿಪಾಸಿಟ್ ಅಥವಾ ಕಮರ್ಷಿಯಲ್ ಪೇಪರ್ಸ್ 1 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಅವಧಿಯ ಮೆಚ್ಯೂರಿಟಿಯುಳ್ಳವು ಆಗಿರುತ್ತವೆ, ಅವುಗಳನ್ನು ನಾವು ಮನಿ ಮಾರ್ಕೆಟ್ನಲ್ಲಿ ಇಡುತ್ತೇವೆ. ಕಮರ್ಷಿಯಲ್ ಡಿಪಾಸಿಟ್ಗಳನ್ನು ಬ್ಯಾಂಕ್ಗಳು ಇಶ್ಯೂ ಮಾಡುತ್ತವೆ ಮತ್ತು ಕಮರ್ಷಿಯಲ್ ಪೇಪರ್ಸನ್ನು ಕಾರ್ಪೊರೇಟ್ಗಳು ಇಶ್ಯೂ ಮಾಡುತ್ತವೆ. ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಎಂದರೆ ದೀರ್ಘಕಾಲಿಕ ನಿಧಿಗಳನ್ನು ಸಂಗ್ರಹಿಸುವ ಸ್ಥಳ. ನಾವು ದೀರ್ಘಕಾಲಿಕ ನಿಧಿಗಳ ಬಗ್ಗೆ ಮಾತನಾಡುವಾಗ ನಾವು ಕ್ಯಾಪಿಟಲ್ ಮಾರ್ಕೆಟ್ ಕಡೆಗೆ ಹೋಗುತ್ತೇವೆ. ಅಲ್ಲಿ ಬಾಂಡ್ಗಳು ಟ್ರೇಡ್ ಆಗುತ್ತವೆ. ದೀರ್ಘಕಾಲಿಕ ಬಾಂಡ್ಗಳು ಟ್ರೇಡ್ ಆಗುತ್ತವೆ. 4 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ. ಯಾವಾಗ ಒಂದು ಡೆಟ್ ಸೆಕ್ಯೂರಿಟಿಯ ಮೆಚ್ಯೂರಿಟಿಗೆ ಇಷ್ಟು ಸಮಯ ಇರುತ್ತದೆ, ಆಗ ನಾವು ಅದನ್ನು ಕ್ಯಾಪಿಟಲ್ ಮಾರ್ಕೆಟ್ಗೆ ತರುತ್ತೇವೆ ಮತ್ತು ಅದು ಅಲ್ಲಿಯೇ ಟ್ರೇಡ್ ಆಗುತ್ತದೆ. ಹೀಗಾಗಿ ಸ್ಟಾಕ್ಸ್ ಮತ್ತು ಬಾಂಡ್ಗಳು ಕ್ಯಾಪಿಟಲ್ ಮಾರ್ಕೆಟ್ಗಳಲ್ಲಿ ಟ್ರೇಡ್ ಆಗುತ್ತವೆ.
ಯಾಕೆಂದರೆ ಕ್ಯಾಪಿಟಲ್ ಮಾರ್ಕೆಟ್ನಲ್ಲಿ ಹೂಡಿಕೆ ಅವಧಿ 1 ವರ್ಷಕ್ಕಿಂತ ಹೆಚ್ಚು ಇರುತ್ತದೆ. ಆದ್ದರಿಂದ ಕ್ಯಾಶ್ ಫ್ಲೋಗಳು ಕೂಡ ಪರಿಣಾಮ ಬೀಳಬಹುದು. ಅದಕ್ಕಾಗಿಯೇ ಹೂಡಿಕೆದಾರನು ಈ ರಿಸ್ಕ್ ತೆಗೆದುಕೊಳ್ಳುತ್ತಿರುವುದನ್ನು ನಾವು ಟರ್ಮ್ ಪ್ರೀಮಿಯಂ ಎಂದು ಕರೆಯುತ್ತೇವೆ. ಈಗ ನಾವು ಕಮೋಡಿಟಿಗಳ ಬಗ್ಗೆ ಮಾತಾಡೋಣ. ನೋಡಿ, ಕಮೋಡಿಟಿಗಳು ಅನೇಕ ವಿಧಗಳಿವೆ. ಮೊದಲು ಅದರಲ್ಲಿ ಪ್ರೀಷಿಯಸ್ ಮೆಟಲ್ಸ್ ಬರುತ್ತವೆ. ಪ್ರೀಷಿಯಸ್ ಮೆಟಲ್ಸ್ನಲ್ಲಿ ನಮಗೆ ಗೋಲ್ಡ್ ಮತ್ತು ಸಿಲ್ವರ್ ಬರುತ್ತವೆ. ನೀವು ಫಿಸಿಕಲ್ ಗೋಲ್ಡನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬಹುದು ಮತ್ತು ನೀವು ಗೋಲ್ಡನ್ನು ಹೂಡಿಕೆ ರೂಪದಲ್ಲಿ ತೆಗೆದುಕೊಳ್ಳಬಹುದು ಅಥವಾ ಹೂಡಿಕೆ ಮಾಡಬಹುದು. ಗೋಲ್ಡ್ ಅನ್ನು ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿಯೂ ಇಟ್ಟುಕೊಳ್ಳಬಹುದು. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ನಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಎರಡೂ ಟ್ರೇಡ್ ಆಗುತ್ತವೆ. ಆದರೆ ಇವು ಸ್ವಲ್ಪ ಲೀವರೇಜ್ ಕಾಂಟ್ರಾಕ್ಟ್ಸ್ ಆಗಿರುವುದರಿಂದ ಇದರಲ್ಲಿ ಟ್ರೇಡಿಂಗ್ ಮಾಡುವುದನ್ನು ಸ್ವಲ್ಪ ತಪ್ಪಿಸಿಕೊಳ್ಳಬೇಕು. ಆದರೆ ನೀವು ಇದರಲ್ಲಿ ಚಿಕ್ಕ ಪ್ರಮಾಣದಲ್ಲಿಯೂ ಗೋಲ್ಡ್ ಖರೀದಿಸಬಹುದು. 1 ಗ್ರಾಂ ಗೋಲ್ಡನ್ನು ಕೂಡ ನೀವು ಎನ್ಸಿಎಕ್ಸ್ನಲ್ಲಿ ಖರೀದಿಸಬಹುದು. ಮತ್ತು ಬೇಸ್ ಮೆಟಲ್ಸ್ ಕೂಡ ಬರುತ್ತವೆ. ನಂತರ ಜಿಂಕ್, ಕಾಪರ್, ಲೀಡ್, ಅಲ್ಯೂಮಿನಿಯಂ, ಕ್ರೂಡ್ ಆಯಿಲ್ ಕೂಡ. ನೀವು ಇದರಲ್ಲಿಯೂ ಹಣ ಹೂಡಬಹುದು ಮತ್ತು ನಿಮ್ಮ ರಿಟರ್ನ್ ಗಳಿಸಬಹುದು. ಮತ್ತು ನಾನು ಹೇಳಬೇಕಾದರೆ ಅಗ್ರಿ ಕಮೋಡಿಟೀಸ್ ಕೂಡ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿವೆ. NCDX ನ್ಯಾಷನಲ್ ಕಮೋಡಿಟಿ ಡೆರಿವೇಟಿವ್ ಎಕ್ಸ್ಚೇಂಜ್ ಲಿಮಿಟೆಡ್. ಇಲ್ಲಿ ಸಾಫ್ಟ್ ಕಮೋಡಿಟೀಸ್ಗಳು, ಉದಾಹರಣೆಗೆ ಕಣ, ಗೋಧಿ, ಸೋಯಾಬೀನ್ ಎಣ್ಣೆ ಮತ್ತು ಸಕ್ಕರೆ, ಇವುಗಳನ್ನು ಅಲ್ಲಿಗೆ ಲಿಸ್ಟ್ ಮಾಡಲಾಗಿದೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನು ನಾನು ನಿಮಗೆ ಹೇಳಲು ಇಚ್ಛಿಸುತ್ತೇನೆ. ಅಂದರೆ ಇಲ್ಲಿ ಇರುವ ಪ್ರೀಷಿಯಸ್ ಮೆಟಲ್ಸ್ ಅಂದರೆ ಚಿನ್ನ ಮತ್ತು ಬೆಳ್ಳಿ, ಅವುಗಳ ಬೆಲೆಗಳು ಅಂತಾರಾಷ್ಟ್ರೀಯ ಬೇಡಿಕೆ ಮತ್ತು ಪೂರೈಕೆಯ ಮೇಲೆ ಅವಲಂಬಿತವಾಗಿವೆ. ಅಂದರೆ ಅಂತಾರಾಷ್ಟ್ರೀಯವಾಗಿ ಚಿನ್ನದ ಬೆಲೆ, ಅಲ್ಲಿ ಇರುವ ಬೇಡಿಕೆ ಮತ್ತು ಪೂರೈಕೆ, ಯಾವ ದಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗಬಹುದು ಆಗ ಭಾರತದಲ್ಲಿಯೂ ಚಿನ್ನದ ಬೆಲೆ ಏರಿಕೆಯಾಗಬಹುದು. ಮತ್ತು ದೊಡ್ಡ ದೊಡ್ಡ ಸಂಸ್ಥಾತ್ಮಕ ಹೂಡಿಕೆದಾರರು, ಉದಾಹರಣೆಗೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಅವರು ಚಿನ್ನವನ್ನು ಮಾರಲು ಬರುವಾಗ ಆ ದಿನ ಚಿನ್ನದ ಬೆಲೆ ಇಳಿಯಬಹುದು. ಹಾಗಾಗಿ ಚಿನ್ನದ ಎಲ್ಲ ಅಸ್ಥಿರತೆಗಳು, ಚಿನ್ನವು ನಿಜವಾಗಿಯೂ ಒಂದು ಅಂತಾರಾಷ್ಟ್ರೀಯ ಆಸ್ತಿ ವರ್ಗವಾಗಿದೆ. ಅದರಿಂದ ನಾವು ಚಿನ್ನದ ಬೆಲೆಗಳ ವ್ಯುತ್ಪನ್ನದ ಬಗ್ಗೆ ಮಾತನಾಡುವಾಗ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಧರಿಸಲಾಗುತ್ತದೆ. ರಿಯಲ್ ಎಸ್ಟೇಟ್ ಪ್ರಪಂಚದ ಅತ್ಯಂತ ದೊಡ್ಡ ಆಸ್ತಿ ವರ್ಗವಾಗಿದೆ. ಹೆಚ್ಚಿನ ಹಣ ರಿಯಲ್ ಎಸ್ಟೇಟ್ಗೆ ಹೋಗುತ್ತದೆ. ನೀವು ವಾಸಿಸಲು ಮನೆ ಖರೀದಿಸಬೇಕಾದರೂ ಅಥವಾ ಹೂಡಿಕೆಗೆ ಯಾವುದೇ ರಿಯಲ್ ಎಸ್ಟೇಟ್ ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕಾದರೂ ಇರಬಹುದು. ಯಾವಾಗಲೂ ಹೂಡಿಕೆಗಳನ್ನು ಮಾಡುವಾಗ ಇಂದು ಭಾರತೀಯರು ರಿಯಲ್ ಎಸ್ಟೇಟ್ನಲ್ಲಿ ಬಹಳಷ್ಟು ಹೂಡಿಕೆ ಮಾಡಿದ್ದಾರೆ. ಹೂಡಿಕೆಗಳು ತುಂಬ ದೊಡ್ಡದಾಗಿರುತ್ತವೆ. ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ನಮಗೆ ಒಂದು ದೊಡ್ಡ ಮೊತ್ತದ ಹಣ ಬೇಕಾಗುತ್ತದೆ. ಆದರೆ ನೋಡಿದರೆ ದೀರ್ಘಾವಧಿಯಲ್ಲಿ ರಿಯಲ್ ಎಸ್ಟೇಟ್ ನಮಗೆ ತುಂಬ ಉತ್ತಮ ವಾಪಸಾತಿಗಳನ್ನು ಕೂಡ ನೀಡಿದೆ. ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ಮಾಡಲು ಕೂಡ ನಾವು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುತ್ತೇವೆ ಮತ್ತು ಇದು ನಮ್ಮ ಭವಿಷ್ಯದ ಆರ್ಥಿಕ ಬೆಳವಣಿಗೆಯ ಮೇಲೂ ಅವಲಂಬಿತವಾಗಿರುತ್ತದೆ. ಅಂದರೆ ಆರ್ಥಿಕತೆ ಯಾವ ರೀತಿಯಲ್ಲಿ ಬೆಳೆಯುತ್ತಿದೆ ಎಂಬುದರ ಮೇಲೆ. ಒಂದು ಭಾರತೀಯ ಆರ್ಥಿಕ ವಿಸ್ತರಣೆ ಅಥವಾ ಬೆಳವಣಿಗೆ ದೃಶ್ಯಾವಳಿಯನ್ನು ನೋಡಿದಾಗ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳು ಕೂಡ ತುಂಬ ವೇಗವಾಗಿ ಬೆಳೆಯುತ್ತವೆ ಮತ್ತು ನಮಗೆ ಉತ್ತಮ ವಾಪಸು ನೀಡುತ್ತವೆ. ಹಾಗಾಗಿ ಖಚಿತವಾಗಿಯೂ ಇದು ನಮಗಾಗಿ ಇನ್ಫ್ಲೇಷನ್ಗೆ ವಿರುದ್ಧವಾಗಿ ಕೆಲಸ ಮಾಡುವ ಒಂದು ಆಯ್ಕೆ. ಅಂದರೆ ಇನ್ಫ್ಲೇಷನ್ ಅನ್ನು ಸೋಲಿಸಲು ಕೂಡ ನಾವು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಬಹುದು. ಡಿಸ್ಟ್ರೆಸ್ ಸೆಕ್ಯೂರಿಟೀಸ್ನಲ್ಲಿ ಹೂಡಿಕೆ. ಇವು ಬ್ಯಾಂಕ್ರಪ್ಸಿಗೆ ಬಹಳ ಹತ್ತಿರದಲ್ಲಿರುವ ಕಂಪನಿಗಳಲ್ಲಿ ಹೂಡಿಕೆಯನ್ನು ಕುರಿತು ಮಾತನಾಡುತ್ತಿವೆ. ಯಾವ ಕಂಪನಿ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಬ್ಯಾಂಕ್ರಪ್ಟ್ ಆಗಲಿರುವುದು, ಇನ್ಸಾಲ್ವೆಂಟ್ ಆಗಲಿರುವುದು. ಈ ಕಂಪನಿಗಳ ಬಳಿ ಈಗ ಏನೂ ಉಳಿದಿಲ್ಲ. ಇಂತಹ ಕಂಪನಿಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಅಪಾಯ ಮತ್ತು ಹೆಚ್ಚಿನ ಲಾಭದ ಸಾಧ್ಯತೆ ಇರುತ್ತದೆ. ಬಹುಶಃ ಇವುಗಳ ಷೇರುಗಳು ಷೇರು ವಿನಿಮಯದಲ್ಲಿ ಬಹಳ ಕಡಿಮೆ ಬೆಲೆಯಲ್ಲಿ ದೊರಕಬಹುದು ಅಥವಾ 95% ಡಿಸ್ಕೌಂಟ್ನಲ್ಲಿ ದೊರಕಬಹುದು. ಆದರೆ ಇದನ್ನು ಟ್ರೇಡ್ ಮಾಡಲು ನೀವು ತುಂಬ ಚತುರ ಹೂಡಿಕೆದಾರರಾಗಿರಬೇಕು. ಇದರಲ್ಲಿ ಎಷ್ಟು ಹೆಚ್ಚು ಅಪಾಯವಿದೆಯೋ ಅಷ್ಟು ಹೆಚ್ಚು ಲಾಭದ ಅವಕಾಶವೂ ಇರಬಹುದು. ಕಂಪನಿಗೆ ಕೆಲವು ಯೋಜನೆಗಳು ಸಿಗಲಿ ಅಥವಾ ಕಂಪನಿಯ ಆದಾಯ ಸುಧಾರಿಸಲಿ. ಆದರೆ ಡಿಸ್ಟ್ರೆಸ್ಡ್ ಹೂಡಿಕೆಗಳಿಗೆ ಬಂದಾಗ ಹೆಚ್ಚಿನ ಅಪಾಯ ಇರುತ್ತದೆ. ಈ ಸೆಕ್ಯೂರಿಟೀಸ್ಗಳನ್ನು ಫಾಲನ್ ಏಂಜಲ್ಸ್ ಎಂದೂ ಕರೆಯಲಾಗುತ್ತದೆ. ಇನ್ನು ಹೂಡಿಕೆಯನ್ನು ಮಾಡುವ ಚಾನೆಲ್ಗಳು ಯಾವುವು ಎಂಬುದನ್ನು ನೋಡೋಣ. ಯಾವ ಮಾರ್ಗಗಳ ಮೂಲಕ ನಾವು ಹೂಡಿಕೆ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲು ಬರುತ್ತದೆ ಡೈರೆಕ್ಟ್. ಹೂಡಿಕೆದಾರರು ಚಿನ್ನ ಮತ್ತು ಬೆಳ್ಳಿಯನ್ನು ನೇರವಾಗಿ ಡೀಲರ್ಗಳಿಂದ ಕೂಡ ಖರೀದಿಸಬಹುದು. ಅದರಂತೆ ಚಿನ್ನದಲ್ಲಿಯೂ ನೀವು ನೇರ ಹೂಡಿಕೆ ಮಾಡಬಹುದು. ನೀವು ನೇರವಾಗಿ ಭೌತಿಕ ರೂಪದಲ್ಲಿಯೂ ಹೂಡಿಕೆ ಮಾಡಬಹುದು. ಯಾವುದೇ ಡೀಲರ್ಗಳಿಂದ ನೀವು ನೇರವಾಗಿ ಚಿನ್ನವನ್ನು ಕೂಡ ಖರೀದಿಸಬಹುದು. ಮತ್ತು ಹಣಕಾಸು ಭದ್ರತೆಗಳ ವಿಷಯದಲ್ಲಿ ಕೆಲವು ಶುಲ್ಕ ಆಧಾರಿತ ಬ್ರೋಕರ್ಗಳು ಇದ್ದಾರೆ. ಅವರು ಕೆಲವು ಶುಲ್ಕವನ್ನು ವಿಧಿಸುತ್ತಾರೆ ಮತ್ತು ನೀವು ಆ ಮೂಲಕ ಹಣಕಾಸು ಭದ್ರತೆಗಳನ್ನು ಕೂಡ ಖರೀದಿಸಬಹುದು. ಇವರನ್ನು ನಾವು ಬ್ರೋಕರ್ಗಳು, ಡಿಪಾಜಿಟರ್ಗಳು ಮತ್ತು ಹಣಕಾಸು ಸಲಹೆಗಾರರು ಎಂದು ಕರೆಯುತ್ತೇವೆ. ಈಗ ನೋಂದಾಯಿತ ಹೂಡಿಕೆ ಸಲಹೆಗಾರನು ಏನು ಮಾಡುತ್ತಾನೆ? ಸೆಬಿ ನಿಯಂತ್ರಣ ಕಾಯ್ದೆ 2013 ಪ್ರಕಾರ ಸೆಬಿಯ ಅಡಿಯಲ್ಲಿ ನೋಂದಾಯಿತ ಹೂಡಿಕೆ ಸಲಹೆಗಾರನಾಗಿರುವವನು ಮಾತ್ರ ಸಲಹೆಗಾರನಾಗಿ ಕಾರ್ಯನಿರ್ವಹಿಸಬಹುದು. ಇದನ್ನು ಹೊರತುಪಡಿಸಿ ಬೇರೆ ಯಾರೂ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಲು ಅಥವಾ ಸಲಹಾ ಶುಲ್ಕವನ್ನು ವಿಧಿಸಲು ಸಾಧ್ಯವಿಲ್ಲ. ಇವರು ಸೆಬಿಯ ಅಡಿಯಲ್ಲಿ ನೋಂದಾಯಿತವಾಗಿರುವವರು. ನಾನು ನಿಮಗೆ ಹೇಳಿದಂತೆ ನೋಂದಾಯಿತ ಹೂಡಿಕೆ ಸಲಹೆಗಾರರನ್ನು ಹೂಡಿಕೆ ಸಲಹೆಗೆ ಹೈರ್ ಮಾಡುವ ಹೂಡಿಕೆದಾರರು ಅವರಿಗೆ ಸಲಹಾ ಶುಲ್ಕವನ್ನು ನೀಡುತ್ತಾರೆ. ಇವರು ಹೂಡಿಕೆದಾರರಿಂದ ಒಂದು ಸಲಹಾ ಶುಲ್ಕವನ್ನು ವಿಧಿಸುತ್ತಾರೆ. ಹೂಡಿಕೆ ಸಲಹೆ ನೀಡುವ ಬದಲಾಗಿ ಹೂಡಿಕೆ ಸಲಹೆಗಾರರು ಈ ಶುಲ್ಕವನ್ನು ಪಡೆಯುತ್ತಾರೆ.
ಹೀಗಾಗಿ ಹೇಳುವ ಅರ್ಥವೇನೆಂದರೆ, ಒಂದು ಹೂಡಿಕೆದಾರನು ಹೂಡಿಕೆ ಮಾಡಲು ಬಯಸುವಾಗ ಮತ್ತು ಹೂಡಿಕೆ ಸಲಹೆಗಾರನ ಬಳಿ ಬರುತ್ತಾನೆ. ನೋಂದಾಯಿತ ಹೂಡಿಕೆ ಸಲಹೆಗಾರನ ಬಳಿ ಹೂಡಿಕೆದಾರನು ಬಂದಾಗ ಅವನು ಕೆಲವು ಶುಲ್ಕವನ್ನು ನೀಡುತ್ತಾನೆ ಮತ್ತು ಅದರ ಬದಲಾಗಿ ನಿಮ್ಮ ಹೂಡಿಕೆ ಸಲಹೆಗಾರನು ವಿವಿಧ ಜಾಗೃತಿಗಳನ್ನು ಹೂಡಿಕೆದಾರನಿಗೆ ತಿಳಿಸುತ್ತಾನೆ, ಎಲ್ಲಿ ಹೂಡಿಕೆ ಮಾಡಬೇಕು ಎಂದು ಹೇಳುತ್ತಾನೆ ಮತ್ತು ನಂತರ ಹೂಡಿಕೆದಾರನು ಹೂಡಿಕೆ ಮಾಡಬಹುದು. ಇದರಲ್ಲಿ ಕೇವಲ ಒಂದು ಶುಲ್ಕ ಮಾತ್ರ ಇದೆ. ಹೂಡಿಕೆದಾರನು ಆ ಆರ್ಐಗೆ ಆ ಶುಲ್ಕವನ್ನು ನೀಡಬೇಕಾಗುತ್ತದೆ. ಮತ್ತು ಈಗ ನಾವು ನಿರ್ವಹಿತ ಪೋರ್ಟ್ಫೋಲಿಯೋ ಮೂಲಕ ಹೂಡಿಕೆಗೆ ಸಂಬಂಧಿಸಿದಂತೆ ಮಾತನಾಡೋಣ. ಉದಾಹರಣೆಗೆ, ಮ್ಯೂಚುವಲ್ ಫಂಡ್ಸ್, ಪೋರ್ಟ್ಫೋಲಿಯೋ ನಿರ್ವಹಣಾ ಸೇವೆಗಳು, ಐಎಫ್, ಪರ್ಯಾಯ ಹೂಡಿಕೆ ನಿಧಿಗಳು. ನಾವು ಈ 3 ಯಾವುವು ಮತ್ತು ಯಾವ ರೀತಿಯಲ್ಲಿ ಇವುಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲ ಆಯ್ಕೆಯಾಗಿ ಬರುತ್ತದೆ ಮ್ಯೂಚುವಲ್ ಫಂಡ್ಸ್. ನಾನು ನನ್ನ ವಿಡಿಯೋದಲ್ಲಿಯೂ ಎಲ್ಲ ಮ್ಯೂಚುವಲ್ ಫಂಡ್ಸ್ ಪಾಠ್ಯಕ್ರಮವನ್ನು ಒಳಗೊಂಡಿದ್ದೇನೆ. ನೀವು ಮ್ಯೂಚುವಲ್ ಫಂಡ್ಸ್ ಅನ್ನು ಆಳವಾಗಿ ಅಧ್ಯಯನ ಮಾಡಬೇಕೆಂದಿದ್ದರೆ ನೀವು ಅಲ್ಲಿ ಮ್ಯೂಚುವಲ್ ಫಂಡ್ಸ್ ನೋಡಬಹುದು. ಇಲ್ಲಿ ನಾನು ನಿಮಗೆ ಮತ್ತೊಮ್ಮೆ ವ್ಯಾಖ್ಯಾನವನ್ನು ಹೇಳುತ್ತೇನೆ. ಮೂಲತಃ ಭಾರತದಲ್ಲಿ ಮ್ಯೂಚುವಲ್ ಫಂಡ್ಸ್ ಅನ್ನು ಟ್ರಸ್ಟ್ ಆಗಿ ಸ್ಥಾಪಿಸಲಾಗಿದೆ. ಇದು ಜನ ಉಳಿತಾಯವನ್ನು ಸಂಗ್ರಹಿಸಿ ಆ ಹಣವನ್ನು ಬೇರೆ ಬೇರೆ ಆಸ್ತಿ ವರ್ಗಗಳಲ್ಲಿ ಹೂಡಿಕೆ ಮಾಡುತ್ತದೆ. ಆ ಆಸ್ತಿ ವರ್ಗಗಳಲ್ಲಿ ಇಕ್ವಿಟಿ, ವಸ್ತುಗಳು, ಕಮೋಡಿಟಿ, ಕರೆನ್ಸಿ, ರಿಯಲ್ ಎಸ್ಟೇಟ್ ಇತ್ಯಾದಿ ಇರಬಹುದು. ಹೂಡಿಕೆ ಉದ್ದೇಶದ ಪ್ರಕಾರ ಯಾವುದು ಆಗಿರಬಹುದು? ಎಲ್ಲ ಹೂಡಿಕೆಗಳು. ಎಲ್ಲ ಹೂಡಿಕೆದಾರರ ಸಾಮಾನ್ಯ ಉದ್ದೇಶವನ್ನು ಗಮನದಲ್ಲಿಟ್ಟುಕೊಂಡು ಅವರಿಂದ ಹಣವನ್ನು ಸಂಗ್ರಹಿಸಿ ಫಂಡ್ ಮ್ಯಾನೇಜರ್ ಆ ಹಣವನ್ನು ಫಂಡಿನ ಹೂಡಿಕೆ ತಂತ್ರದ ಪ್ರಕಾರ ಒಂದು ಸ್ಥಳದಲ್ಲಿ ಹೂಡಿಕೆ ಮಾಡುತ್ತಾನೆ ಮತ್ತು ಅಲ್ಲಿ ಬಂದ ಲಾಭವನ್ನು ಎಲ್ಲರಿಗೂ ಹಿಂತಿರುಗಿಸುತ್ತಾನೆ. ಹೀಗಾಗಿ ಮ್ಯೂಚುವಲ್ ಫಂಡ್ ಈ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಒಂದು ಇಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಫಂಡ್ ಮ್ಯಾನೇಜರ್ನ ವಿವರಣೆಯ ಪ್ರಕಾರ ನಿಮ್ಮಲ್ಲಿ 40 ರಿಂದ 50 ಸ್ಟಾಕ್ಗಳು ಇರಬಹುದು. ಯಾವ ಸ್ಟಾಕ್ಗೆ ಎಷ್ಟು ಶೇಕಡ ಹಂಚಿಕೆ ಮಾಡಬೇಕು ಎಂಬುದನ್ನು ಫಂಡ್ ಮ್ಯಾನೇಜರ್ ನಿರ್ಧರಿಸುತ್ತಾರೆ ಮತ್ತು ನೀವು ಮಾಡಿದ ಯಾವುದೇ ಹೂಡಿಕೆಯನ್ನು ಆ ಎಲ್ಲ ಶೇರ್ಗಳಲ್ಲಿ ವಿಭಜಿಸಲಾಗುತ್ತದೆ. ಹೀಗಾಗಿ ನಿಮಗೆ ವಿಭಜನೆಯು ಬಹಳಷ್ಟು ಸಿಗುತ್ತದೆ. ಹೀಗಾಗಿ ಮ್ಯೂಚುವಲ್ ಫಂಡ್ಗಳ ಲಾಭವೆಂದರೆ ನಿಮಗೆ ವೃತ್ತಿಪರ ನಿರ್ವಹಣೆ ಸಿಗುತ್ತದೆ, ನಿಮಗೆ ವಿಭಜನೆ ಸಿಗುತ್ತದೆ. ಇಲ್ಲಿ ನಿಮಗೆ ಇಕಾನಮೀಸ್ ಆಫ್ ಸ್ಕೇಲ್ ಕೂಡ ದೊರೆಯುತ್ತದೆ. ಇಕಾನಮೀಸ್ ಆಫ್ ಸ್ಕೇಲ್ ಅಂದರೆ ದೊಡ್ಡ ಹೂಡಿಕೆದಾರರು ಮತ್ತು ಹೆಚ್ಚಿನ ಸಂಖ್ಯೆಯ ಹೂಡಿಕೆದಾರರು ಸೇರಿ ನೀವು ಫಂಡ್ ನಿರ್ವಹಣಾ ಶುಲ್ಕವನ್ನು ಕಡಿಮೆ ಮಾಡಬಹುದು. ನೀವು ನೀಡುವಾಗ ನೀವು ಸಂಶೋಧನಾ ಶುಲ್ಕವನ್ನು, ಫಂಡ್ ನಿರ್ವಹಣಾ ಶುಲ್ಕವನ್ನು ಪಾವತಿಸಬಹುದು. ಹೆಚ್ಚು ಹೂಡಿಕೆದಾರರಿಗೆ ಫಂಡ್ ಮ್ಯಾನೇಜರ್ ಅನ್ನು ನೇಮಿಸುವುದು ಕಷ್ಟವಾಗಬಹುದು. ಆದರೆ ಹೆಚ್ಚಿನ ಸಂಖ್ಯೆಯ ಹೂಡಿಕೆದಾರರು ಇದ್ದಾಗ ಅವರಿಗಾಗಿ ಫಂಡ್ ಮ್ಯಾನೇಜರ್ ಅನ್ನು ನೇಮಿಸುವುದು ಸುಲಭವಾಗುತ್ತದೆ. ಇದು ಮ್ಯೂಚುವಲ್ ಫಂಡ್ಗಳಲ್ಲಿ ಆಗುತ್ತದೆ. ಈಗ ನಾವು ಪರ್ಯಾಯ ಹೂಡಿಕೆ ನಿಧಿಗಳ ಬಗ್ಗೆ ಮಾತನಾಡೋಣ. ಪರ್ಯಾಯ ಹೂಡಿಕೆ ನಿಧಿಯೂ ಕೂಡ ಒಂದು ರೀತಿಯ ಸಂಗ್ರಹಿತ ವಾಹನವಾಗಿದೆ. ಇದು ಸಂಗ್ರಹಿತ ಹೂಡಿಕೆ ವಾಹನವಾದರೂ ಇಲ್ಲಿ ಹಣವನ್ನು ಹೆಚ್ಚಿನ ಸಂಖ್ಯೆಯ ಹೂಡಿಕೆದಾರರಿಂದ ಸಂಗ್ರಹಿಸಲಾಗುತ್ತಿಲ್ಲ, ಏಕೆಂದರೆ ಕನಿಷ್ಠ ಹೂಡಿಕೆ ಮೊತ್ತವೇ 1 ಕೋಟಿ ರೂಪಾಯಿ ಆಗಿದೆ. ಇದರಲ್ಲಿ ಸಫಿಸ್ಟಿಕೇಟೆಡ್ ಹೂಡಿಕೆದಾರರಿಂದಲೇ ಈ ಹಣವನ್ನು ಸಂಗ್ರಹಿಸಲಾಗುತ್ತದೆ. ಅವರಿಂದಲೇ ಈ ಹಣವನ್ನು ತೆಗೆದುಕೊಳ್ಳಲಾಗುತ್ತದೆ ಮತ್ತು ನಂತರ ಅದನ್ನು ಒಂದು ಆಸ್ತಿವರ್ಗದಲ್ಲಿ ಹೂಡಲಾಗುತ್ತದೆ. ಹೀಗಾಗಿ ಹೇಳುವ ಉದ್ದೇಶವೆಂದರೆ ಇಲ್ಲಿ ಅಪಾಯವು ಹೆಚ್ಚು ಇದೆ, ಆದರೆ ಸಫಿಸ್ಟಿಕೇಟೆಡ್ ಹೂಡಿಕೆದಾರರು ಅಪಾಯಕ್ಕೆ ಹೊಂದಿಕೊಂಡಿರುವ ಆದಾಯವನ್ನು ಬಯಸುವವರು ಮತ್ತು ಅಪಾಯವನ್ನು ಅರ್ಥಮಾಡಿಕೊಳ್ಳುವವರು ಮಾತ್ರವೇ ಈ ಐಎಫ್ಗಳಲ್ಲಿ ಹೂಡಿಕೆ ಮಾಡಬಹುದು. ಐಎಫ್ಗಳು ದೊಡ್ಡ ಸಂಖ್ಯೆಯ ಹೂಡಿಕೆದಾರರಿಗೆ ಅಲ್ಲ, ಇದು ಕೇವಲ ಅಸಫಿಸ್ಟಿಕೇಟೆಡ್ ಹೂಡಿಕೆದಾರರಿಗೆ ಮಾತ್ರ. ಅವರು ಪರಂಪರಾ ಹೂಡಿಕೆಗಳು, ಉದಾಹರಣೆಗೆ ಮ್ಯೂಚುವಲ್ ಫಂಡ್ಸ್ ಅಥವಾ ಪಟ್ಟಿ ಮಾಡಲಾದ ಭದ್ರತೆಗಳ ಹೊರತಾಗಿ ಮಾರುಕಟ್ಟೆಯಲ್ಲಿ ಇನ್ನೂ ಕೆಲವು ಆಯ್ಕೆಗಳನ್ನು ಹುಡುಕುತ್ತಿರುವವರು ಅಥವಾ ಇನ್ನೂ ಹೂಡಿಕೆ ಮಾಡಲು ಯೋಚಿಸುತ್ತಿರುವವರು. ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಹೂಡಿಕೆ ಮಾಡಲು ಸಾಧ್ಯವಿಲ್ಲ, ಆ ಸ್ಥಳದಲ್ಲಿ ಐಎಫ್ಗಳು ಹೂಡಿಕೆ ಮಾಡುತ್ತವೆ. ಐಎಫ್ಗಳು 3 ವಿಧದ ವರ್ಗಗಳಲ್ಲಿ ಇರುತ್ತವೆ: ವರ್ಗ 1, ವರ್ಗ 2 ಮತ್ತು ವರ್ಗ 3. ಈ 3 ವರ್ಗಗಳು ಯಾವುವು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳೋಣ. ಮೊದಲಿಗೆ ಬರುತ್ತದೆ ವರ್ಗ 1 ಅಥವಾ ಐಎಫ್ಗಳು. ವರ್ಗ 1Fನಲ್ಲಿ PNS ಪುಸ್ತಕದ ಪ್ರಕಾರ ವರ್ಗ 1F ಎಂದರೆ ಸ್ಟಾರ್ಟ್ಅಪ್ಗಳು ಮತ್ತು ಪ್ರಾರಂಭಿಕ ಹಂತದ ವೆಂಚರ್ಗಳು, ಸಾಮಾಜಿಕ ವೆಂಚರ್ಗಳು ಅಥವಾ ಎಸ್ಟೇನಿಗಳು ಮತ್ತು ಮೂಲಸೌಕರ್ಯ ಹಾಗೂ ಇತರ ಸರ್ಕಾರಿ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ. ಇವುಗಳನ್ನು ಐಎಫ್ಗಳ ವರ್ಗ 1 ಎಂದು ಪರಿಗಣಿಸಲಾಗಿದೆ. ನಾನು ನಿಮಗೆ 3 ವರ್ಗಗಳನ್ನು ಒಂದು ಪಟ್ಟಿಯ ಮೂಲಕ ವಿವರಿಸುತ್ತೇನೆ. ಈ ಪಟ್ಟಿಯ ಮೂಲಕ ನಾವು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ವರ್ಗ 1 ಮತ್ತು ಅದರ ವೈಶಿಷ್ಟ್ಯಗಳನ್ನು ಅರ್ಥಮಾಡಿಕೊಳ್ಳೋಣ. ಇದು ಕ್ಲೋಸ್ ಎಂಡೆಡ್ ಆಗಿದ್ದು 3 ರಿಂದ 5 ವರ್ಷಗಳ ಲಾಕ್ ಇನ್ ಅವಧಿಯುಳ್ಳದು. ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಗಳು 3 ರಿಂದ 5 ವರ್ಷಗಳವರೆಗೆ ಇರಬಹುದು. ಮತ್ತು ಇಲ್ಲಿ ಫಂಡ್ ಅಥವಾ ಭಾರತ ಸರ್ಕಾರಕ್ಕೆ ಅನಿಸುತ್ತದೆ ಎಂದು ಅವರು ಪರಿಗಣಿಸಿದರೆ ಕೆಲವೊಮ್ಮೆ ನಮಗೆ ಪ್ರೋತ್ಸಾಹವೂ ನೀಡುತ್ತಾರೆ. ಮತ್ತು ಹೆಚ್ಚಿನ ಅಪಾಯವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವಿರುವ ಹೂಡಿಕೆದಾರರು, ಅಂಥ ಹೂಡಿಕೆದಾರರು ಇದರಲ್ಲಿ ಹಣ ಹೂಡಲು ಇಷ್ಟಪಡುತ್ತಾರೆ. ಈ ರೀತಿಯ ಫಂಡ್ಗಳಲ್ಲಿ ಯಾವ ರೀತಿಯ ಫಂಡ್ಗಳು ಇರಬಹುದು ಎಂದು ನೋಡೋಣ. ವೆಂಚರ್ ಕ್ಯಾಪಿಟಲ್ ಫಂಡ್ಗಳು ಇರಬಹುದು, ಎಸ್ಟೇನಿ ಫಂಡ್ಗಳು ಇರಬಹುದು, ಸೋಷಿಯಲ್ ವೆಂಚರ್ ಫಂಡ್ಗಳು ಇದರಲ್ಲಿ ಬರುತ್ತವೆ ಮತ್ತು ಕೆಲವು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೂ ಸರ್ಕಾರಕ್ಕೆ ಫಂಡಿಂಗ್ ಮಾಡಲು ಐಎಫ್ಗಳಿಂದ ಹಣ ಸಿಗುತ್ತದೆ. ಸೋಷಿಯಲ್ ನಾನ್ ಬ್ಯಾಂಕ್ ಕ್ರೆಡಿಟ್ ಎಸ್ಟೇನಿಗಳಿಗೆ ಅಥವಾ ವಿಶೇಷ ಪ್ರೋತ್ಸಾಹ ನೀಡಲು ಸರ್ಕಾರವು ಕ್ಲೋಸ್ ಎಂಡೆಡ್ ಫಂಡ್ಗಳನ್ನು ಒದಗಿಸುತ್ತದೆ. ಇವುಗಳಲ್ಲಿ ಲೆವರೇಜ್ ತೆಗೆದುಕೊಳ್ಳಲಾಗದು ಮತ್ತು ಇವುಗಳ ಮೇಲೆ ತೆರಿಗೆ ವಿಧಿಸಲಾಗುತ್ತದೆ. ಇವುಗಳಲ್ಲಿ ಹೂಡಿಕೆ ಮಾಡಿದ ಹಣವು ಲಿಸ್ಟೆಡ್ ಮತ್ತು ಅನ್ಲಿಸ್ಟೆಡ್ ಇಕ್ವಿಟಿಯಂತೆ ದೀರ್ಘಕಾಲಿಕ ಬಂಡವಾಳ ಲಾಭಕ್ಕೆ 10% ಮತ್ತು ಸ್ವಲ್ಪಕಾಲಿಕ ಬಂಡವಾಳ ಲಾಭಕ್ಕೆ 15% ತೆರಿಗೆ ಇರುತ್ತದೆ. ಈಗ ನಾವು ಕ್ಯಾಟಗರಿ 2 ಐಎಫ್ ಬಗ್ಗೆ ಮಾತನಾಡೋಣ. ಈ ಟೇಬಲ್ ಮೂಲಕ ನಾವು ಕ್ಯಾಟಗರಿ 2 ಐಎಫ್ಗಳನ್ನು ಅರ್ಥಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಅವು ಹೂಡಿಕೆ ಮಾಡುತ್ತವೆ.
ಹೈ ಈಲ್ಡಿಂಗ್ ಡೆಟ್ನಲ್ಲಿ ಅಂದರೆ ಡೆಟ್ನಲ್ಲಿ ಹೆಚ್ಚಿನ ಲಾಭ ದೊರೆಯುವ ಸ್ಥಳಗಳಲ್ಲಿ ಅವುಗಳ ಹೂಡಿಕೆ ಹೋಗುತ್ತದೆ. ಕ್ಯಾಟಗರಿ 2 ಕೇವಲ ಇತರ ಐಎಫ್ಗಳ ಯೂನಿಟ್ಗಳಲ್ಲಿ ಮತ್ತು ಅನ್ಲಿಸ್ಟೆಡ್ ಕಂಪನಿಗಳಲ್ಲಿ ಮಾತ್ರ ಹೂಡಿಕೆ ಮಾಡಬಹುದು. ಮತ್ತು ಕನಿಷ್ಠ 20 ಕೋಟಿ ರೂಪಾಯಿ ಕಾರ್ಪಸ್ ಕಾರ್ಯನಿರ್ವಹಿಸಲು ಅಗತ್ಯವಿದೆ ಮತ್ತು ಕನಿಷ್ಠ ಹೂಡಿಕೆ 1 ಕೋಟಿ ರೂಪಾಯಿ. ಇದು ಹೆಚ್ಚಿನ ಅಪಾಯದ ಹೂಡಿಕೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಇಲ್ಲಿ ಕ್ರೆಡಿಟ್ ರೇಟಿಂಗ್ AA ಮತ್ತು ಅದಕ್ಕಿಂತ ಕೆಳಗೆ ಇರುತ್ತದೆ, ಏಕೆಂದರೆ ಅಲ್ಲಿ ಹೆಚ್ಚು ರಿಟರ್ನ್ ಸಿಗುತ್ತದೆ. ಯಾವುದೇ ಕ್ಷೇತ್ರೀಯ ಎಕ್ಸ್ಪೋಸರ್ ಇಲ್ಲ. ಇಲ್ಲಿ ನೀವು ಎಲ್ಲಿ ಹೂಡಿಕೆ ಮಾಡಬಹುದು ಎಂಬುದು ಇದೆ. ಪಟ್ಟಿ ಮಾಡಲಾದ ಮತ್ತು ಪಟ್ಟಿಯಲ್ಲದವು. ಇಲ್ಲಿ 2 ರೀತಿಯ ಫಂಡ್ಗಳನ್ನು ತೆಗೆದುಕೊಳ್ಳಬಹುದು. ಅದರಂತೆ ಪಟ್ಟಿಯಲ್ಲಿರುವ ಮತ್ತು ಪಟ್ಟಿಯಲ್ಲದವು. ಇಲ್ಲಿ 2 ರೀತಿಯ ಸೆಕ್ಯೂರಿಟಿಗಳು ಇರಬಹುದು. ಫಂಡ್ಗಳ ಪ್ರಕಾರ ನೀವು ನೋಡಿದರೆ ಪ್ರೈವೇಟ್ ಇಕ್ವಿಟಿ ಫಂಡ್ಗಳು ಬರುತ್ತವೆ, ನಂತರ ಇಲ್ಲಿ ಡೆಟ್ ಫಂಡ್ಗಳು ಬರುತ್ತವೆ. ಫಂಡ್ ಆಫ್ ಫಂಡ್ಸ್ ಮತ್ತು ಇತರ ಫಂಡ್ಗಳು, ಉದಾಹರಣೆಗೆ ರಿಯಲ್ ಎಸ್ಟೇಟ್ ಫಂಡ್ಗಳು ಇಲ್ಲಿ ಬರುತ್ತವೆ. ಪಟ್ಟಿಯಲ್ಲಿರುವ ಇಕ್ವಿಟಿ ಮತ್ತು ಪಟ್ಟಿಯಲ್ಲದ ಸೆಕ್ಯೂರಿಟಿಗಳಲ್ಲಿ ಹೂಡಿಕೆಗೆ ತೆರಿಗೆ ವಿಧಿಸುವುದರಲ್ಲಿ ಇಲ್ಲಿ ದೀರ್ಘಕಾಲಿಕ ಬಂಡವಾಳ ಲಾಭದ ಮೇಲೆ 10% ತೆರಿಗೆ ಇದೆ ಮತ್ತು ಸ್ವಲ್ಪಕಾಲಿಕ ಬಂಡವಾಳ ಲಾಭದ ಮೇಲೆ ಮತ್ತೆ 15% ತೆರಿಗೆ ಇದೆ ಮತ್ತು ಲಿವರೇಜ್ ಕೂಡ ಇದೆ. ಇಲ್ಲಿ ನಾವು ಲಿವರೇಜ್ ಬಳಸಲು ಸಾಧ್ಯವಿಲ್ಲ, ಆದರೆ ಆಸ್ತಿ ಹಂಚಿಕೆಯಲ್ಲಿ ಯಾವುದೇ ನಿರ್ಬಂಧವೂ ಇಲ್ಲ. ಈಗ ನಾವು ಕ್ಯಾಟಗರಿ 3 ಐಎಫ್ಗಳ ಬಗ್ಗೆ ಮಾತನಾಡೋಣ. ಕ್ಯಾಟಗರಿ 3 ಐಎಫ್ಗಳೇ ಅತಿ ಹೆಚ್ಚು ಮಾರಾಟವಾಗುವ ಉತ್ಪನ್ನವಾಗಿದೆ ಇಂದು ಮಾರುಕಟ್ಟೆಯಲ್ಲಿ. ಬನ್ನಿ ಅರ್ಥಮಾಡಿಕೊಳ್ಳೋಣ ಕ್ಯಾಟಗರಿ 3 ಐಎಫ್ಗಳು ಯಾವುವು ಎಂಬುದನ್ನು. ಇವು ಕ್ಲೋಸ್ ಎಂಡೆಡ್ ಮತ್ತು ಓಪನ್ ಎಂಡೆಡ್ 2 ರೀತಿಯ ನಿಧಿಗಳು ಆಗಿರಬಹುದು. ಕ್ಲೋಸ್ ಎಂಡೆಡ್ ಆಗಿರಬಹುದು ಮತ್ತು ಓಪನ್ ಎಂಡೆಡ್ ಆಗಿರಬಹುದು. ಇವುಗಳ ಉದ್ದೇಶವೆಂದರೆ ಯೂನಿಟ್ ಹೋಲ್ಡರ್ಗಳಿಗೆ ಕೆಲವು ತಾತ್ಕಾಲಿಕ ಲಾಭಗಳನ್ನು ಒದಗಿಸುವುದು ಮತ್ತು ಇವು ಹೆಡ್ ಫಂಡ್ಗಳಾಗಿವೆ. ಕೆಲವು ಖಾಸಗಿ ಹೂಡಿಕೆಗಳು ಅಂದರೆ ಇಕ್ವಿಟಿ ಫಂಡ್ಗಳು ಕೂಡ ಇದರಲ್ಲಿ ಬರುತ್ತವೆ. ಕೆಲವು ಲಾಂಗ್ ಓನ್ಲಿ ಇಕ್ವಿಟಿ ಫಂಡ್ಗಳು ಇರುತ್ತವೆ, ಕೆಲವು ಲಾಂಗ್ ಶಾರ್ಟ್ ಇಕ್ವಿಟಿ ಫಂಡ್ಗಳು ಇರುತ್ತವೆ. ಲಾಂಗ್ ಇಕ್ವಿಟಿ ಫಂಡ್ಗಳು ಸಾಮಾನ್ಯವಾಗಿ ಇರುತ್ತವೆ. ಇಲ್ಲಿ ಫಂಡ್ ಮ್ಯಾನೇಜರ್ಗಳು ಬೈ ಅಂಡ್ ಹೋಲ್ಡ್ ತಂತ್ರವನ್ನು ಬಳಸುತ್ತಾರೆ. ಖರೀದಿ ಮಾಡಿ ಒಂದು ನಿರ್ದಿಷ್ಟ ಅವಧಿಯ ನಂತರ ಆ ಸ್ಟಾಕ್ ಅನ್ನು ಮಾರುತ್ತಾರೆ. ಆ ಸ್ಟಾಕ್ ಲಿಸ್ಟೆಡ್ ಆಗಿರಲಿ ಅಥವಾ ಅನ್ಲಿಸ್ಟೆಡ್ ಆಗಿರಲಿ ಅದರಲ್ಲಿ ಲಾಭವನ್ನು ಗಳಿಸಲಾಗುತ್ತದೆ. ಲಾಂಗ್ ಶಾರ್ಟ್ನಲ್ಲಿ ಫಂಡ್ ಮ್ಯಾನೇಜರ್ಗಳು ಲಾಂಗ್ ಪೋರ್ಟ್ಫೋಲಿಯೋವನ್ನು ನಿರ್ಮಿಸುತ್ತಾರೆ ಮತ್ತು ಅವರಿಗೆ ಮಾರುಕಟ್ಟೆ ಈಗ ತುಂಬಾ ದುಬಾರಿಯಾಗಿದೆ ಎಂದು ಅನಿಸಿದಾಗ ತಮ್ಮ ಪೋರ್ಟ್ಫೋಲಿಯೋವನ್ನು ಹೆಡ್ಜ್ ಮಾಡಲು ಡೆರಿವೇಟಿವ್ಗಳನ್ನು ಕೂಡ ಬಳಸಬಹುದು. ಮತ್ತು ಡೆರಿವೇಟಿವ್ಗಳಲ್ಲಿ ಅವರು ಆಪ್ಷನ್ಗಳನ್ನು ಕೂಡ ಬಳಸಬಹುದು. ಕಾಲ್ ಆಪ್ಷನ್, ಪುಟ್ ಆಪ್ಷನ್ ಇವುಗಳ ಮೂಲಕ ಅವರು ನಿಮ್ಮ ಪೋರ್ಟ್ಫೋಲಿಯೋವನ್ನು ಹೆಡ್ಜ್ ಮಾಡಬಹುದು. ಹಾಗಾದರೆ ಉದಾಹರಣೆಗೆ ನಿಫ್ಟಿ ಬಹಳ ಮೇಲಕ್ಕೆ ಹೋಗಿದೆ, ಮಾರುಕಟ್ಟೆ ಮೇಲಿನ ಮಟ್ಟಗಳಿಗೆ ಬಂದಿದೆ, ಬಹಳ ಮೇಲಿದೆ ಮತ್ತು ಫಂಡ್ ಮ್ಯಾನೇಜರ್ಗೆ ಇಲ್ಲಿ ಮಾರುಕಟ್ಟೆಯಲ್ಲಿ ಕರೆಕ್ಷನ್ ಬರಬಹುದು ಎಂದು ಅನಿಸುತ್ತಿದ್ದರೆ ಅವರು ಬಂದಿರುವ ರಿಟರ್ನ್ ಅನ್ನು ಉಳಿಸಿಕೊಳ್ಳಲು ತಮ್ಮ ಸಂಪೂರ್ಣ ಪೋರ್ಟ್ಫೋಲಿಯೋ ಅಥವಾ ಕೆಲವು ಪೋರ್ಟ್ಫೋಲಿಯೋವನ್ನು ಡೆರಿವೇಟಿವ್ಗಳ ಮೂಲಕ ಹೆಡ್ಜ್ ಮಾಡಬಹುದು. ಅವರು ಈ ಶಾರ್ಟ್ ಪೊಸಿಷನ್ಗಳನ್ನು ನಿರ್ಮಿಸಬಹುದು. ಅದರಿಂದ ಏನಾಗುತ್ತದೆ ಎಂದರೆ ನೀವು ಡೆರಿವೇಟಿವ್ ಪೊಸಿಷನ್ ಮೂಲಕ ಶಾರ್ಟ್ ಪೊಸಿಷನ್ಗಳನ್ನು ತೆಗೆದುಕೊಂಡಿದ್ದರೆ ಮಾರುಕಟ್ಟೆ ಕೆಳಗೆ ಬರುವಾಗ ಆ ಪೋರ್ಟ್ಫೋಲಿಯೋದಲ್ಲಿ ನಿಮಗೆ ಲಾಭವಾಗುತ್ತದೆ. ಅಂತಿಮವಾಗಿ ಹೂಡಿಕೆದಾರರ ರಿಟರ್ನ್ ಗರಿಷ್ಠವಾಗುತ್ತದೆ. ಈ ವಿಷಯ ಮ್ಯೂಚುವಲ್ ಫಂಡ್ನಲ್ಲಿ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಇದು ಪರ್ಯಾಯ ಹೂಡಿಕೆ ನಿಧಿಯಲ್ಲಿ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ನಡೆಯುತ್ತದೆ. ಅದಕ್ಕಾಗಿಯೇ ದೊಡ್ಡ ಹೂಡಿಕೆದಾರರು, ರಿಸ್ಕ್ ಅನ್ನು ಅರ್ಥ ಮಾಡಿಕೊಳ್ಳುವವರು, ಈ ವಿಷಯಗಳನ್ನು ಹೇಗೆ ಹೂಡಿಕೆ ಮಾಡಬೇಕು ಎಂದು ತಿಳಿದಿರುವವರು ಮಾತ್ರ ಎಫ್ಗಳಿಗೆ ಬರುತ್ತಾರೆ. ಅದರಂತೆ ಲಾಂಗ್ ಓನ್ಲಿ ಇಕ್ವಿಟಿ ಫಂಡ್, ಶಾರ್ಟ್ ಓನ್ಲಿ ಇಕ್ವಿಟಿ ಫಂಡ್ ಎಂಬ ಮಾನದಂಡಗಳು ಇವೆ. ಫಂಡ್ಗಳು ಲಿಕ್ವಿಡ್ ಲಿಸ್ಟೆಡ್ ಇಕ್ವಿಟಿಯಲ್ಲಿ ಹಣ ಹೂಡುತ್ತವೆ. ಅನ್ಲಿಸ್ಟೆಡ್ನಲ್ಲಿ ಕೂಡ ಹೂಡಿಕೆ ಮಾಡಬಹುದು. ಫಂಡ್ಗಳು ಡೆರಿವೇಟಿವ್ಸ್ನಲ್ಲಿಯೂ ಹೂಡಿಕೆ ಮಾಡಬಹುದು. ನಾನು ನಿಮಗೆ ಹೇಳಿದಂತೆ ಲಿವರೇಜ್ ಕೂಡ ಇರಬಹುದು. ಟ್ಯಾಕ್ಸೇಷನ್ ಕೂಡ LTCG ಮೇಲೆ 10% ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ 15%. ಹೀಗಾಗಿ ಇವುಗಳೆಲ್ಲ ಆಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಆಗಿವೆ. ಈಗ ನಾವು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಬಗ್ಗೆ ಮಾತನಾಡೋಣ. ಇದಕ್ಕಾಗಿಯೇ ನಾವು ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಎಂಬುದು ಸೆಬಿ ನಿಯಮಾವಳಿಗಳ ಅಡಿಯಲ್ಲಿ ನೋಂದಾಯಿತ ಕಾರ್ಪೊರೇಟ್ ಸಂಸ್ಥೆಯಾಗಿದೆ. ಆ ಸಂಸ್ಥೆ ಕನಿಷ್ಠ 50 ಲಕ್ಷ ರೂಪಾಯಿ ಹೂಡಿಕೆಗೆ ನಿಮ್ಮ ಹಣವನ್ನು ಸ್ವೀಕರಿಸಿ ಅದನ್ನು ಹೂಡಿಕೆ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋವನ್ನು ನಿರ್ವಹಿಸುತ್ತದೆ. ಹೀಗಾಗಿ ಇದರಲ್ಲಿ ಕನಿಷ್ಠ ಹೂಡಿಕೆ 50 ಲಕ್ಷ ರೂಪಾಯಿ ಆಗಿದ್ದು ಭಾರತದಲ್ಲಿ ನಡೆಯುತ್ತಿರುವ 2 ವಿಧದ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ಗಳಿವೆ. ಮೊದಲದು ಡಿಸ್ಕ್ರಿಪ್ಷನ್ ಮತ್ತು ಎರಡನೆಯದು ನಾನ್ ಡಿಸ್ಕ್ರಿಪ್ಷನ್. ಡಿಸ್ಕ್ರಿಪ್ಷನ್ನಲ್ಲಿ ಫಂಡ್ ಮ್ಯಾನೇಜರ್ ಯಾವಾಗ ಯಾವುದು ಖರೀದಿಸಬೇಕು ಮತ್ತು ಯಾವಾಗ ಖರೀದಿಸಬೇಕು ಎಂದು ನಿರ್ಧರಿಸುತ್ತಾರೆ. ಆದರೆ ನಾನ್ ಡಿಸ್ಕ್ರಿಪ್ಷನ್ ಪೋರ್ಟ್ಫೋಲಿಯೋಗೆ ಬಂದಾಗ ಅಲ್ಲಿ ಹೂಡಿಕೆದಾರನೇ ಯಾವಾಗ ಖರೀದಿಸಬೇಕು ಮತ್ತು ಹೇಗೆ ಖರೀದಿಸಬೇಕು ಎಂದು ಹೇಳುತ್ತಾರೆ. ಆದರೆ ಹೆಚ್ಚಿನ ಹಣವು ಡಿಸ್ಕ್ರಿಪ್ಷನ್ ಪೋರ್ಟ್ಫೋಲಿಯೋದಲ್ಲಿಯೇ ಬರುತ್ತದೆ, ಏಕೆಂದರೆ ಈ ಹೂಡಿಕೆದಾರರು ಕೂಡ ಬಹಳ ದೊಡ್ಡ ಹೂಡಿಕೆದಾರರಾಗಿದ್ದಾರೆ. ಕನಿಷ್ಠ 50 ಲಕ್ಷ ಹೂಡಿಕೆ ಮಾಡುತ್ತಿರುವವನು ಕೂಡ ಫಂಡ್ ಮ್ಯಾನೇಜರ್ನ ಪರಿಣತಿಯ ಮೂಲಕ ಹೂಡಿಕೆ ಮಾಡುತ್ತಾನೆ ಮತ್ತು ಅವನು ಇಲ್ಲಿ ಉತ್ತಮ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಸಿಗುತ್ತದೆ ಎಂದು ನಿರೀಕ್ಷಿಸುತ್ತಾನೆ. ಹಾಗೆಯೇ ಸಾಮಾನ್ಯವಾಗಿ ಇರುವ ಪರಂಪರಾ ಹೂಡಿಕೆಗಳಾದ ಮ್ಯೂಚುವಲ್ ಫಂಡ್ಸ್ಗಿಂತ ಇಲ್ಲಿ ಸ್ವಲ್ಪ ಹೆಚ್ಚು ಲಾಭ ಗಳಿಸಬಹುದು ಎಂದು ಅವನು ಭಾವಿಸುತ್ತಾನೆ. ಹೀಗಾಗಿ ಫಂಡ್ ಮ್ಯಾನೇಜರ್ ಇಲ್ಲಿ ನಿಮಗಾಗಿ ಸ್ವಲ್ಪ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾನೆ. ಒಂದು ಫಂಡ್ನಲ್ಲಿ 20 ರಿಂದ 25 ಸ್ಟಾಕ್ಗಳನ್ನು ಆಯ್ಕೆ ಮಾಡಬಹುದು ಮತ್ತು ಎಲ್ಲ ಗಮನವನ್ನು ಫಂಡ್ ಮ್ಯಾನೇಜರ್ ಆ ಸ್ಟಾಕ್ಗಳ ಮೇಲೆ ತುಂಬಾ ಆಳವಾದ ಸಂಶೋಧನೆ ಮಾಡಿ ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜರ್ ನಿಮಗೆ ಸ್ಟಾಕ್ಗಳನ್ನು ಆಯ್ಕೆ ಮಾಡುತ್ತಾನೆ ಮತ್ತು ನಂತರ ತನ್ನ ಪೋರ್ಟ್ಫೋಲಿಯೋವನ್ನು ಸೀಮಿತಗೊಳಿಸುತ್ತಾನೆ. ಹಾಗಾಗಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಮತ್ತೆ ಅತ್ಯಂತ ಸುಧಾರಿತ ಹೂಡಿಕೆದಾರರಿಗಾಗಿ.
ಆದರೆ ಇದು ಸಂಪೂರ್ಣವಾಗಿ ನಿಯಂತ್ರಿತ ಮಾರುಕಟ್ಟೆಯಾಗಿದೆ ಮತ್ತು ಮುಂದಿನ ಭಾಗಗಳಲ್ಲಿ ನಾನು ನಿಮಗೆ ವಿವರವಾಗಿ ಈ ಎಲ್ಲ ಅಧ್ಯಾಯಗಳನ್ನು ವಿವರಿಸುವಾಗ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಎಂದರೇನು ಎಂಬುದು ನಿಮಗೆ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಹಾಗಾದರೆ ಗೈಸ್, ಈ ಅಧ್ಯಾಯದಿಂದ ಇಷ್ಟು. ಇನ್ನು ಮುಂದೆ ಇದರ ಪ್ರಶ್ನೆಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಪ್ರಶ್ನೆ 1. ಭವಿಷ್ಯದಲ್ಲಿ ಪಾವತಿ ಕುರಿತು ಅನಿಶ್ಚಿತತೆ ಇದ್ದರೆ ಹೂಡಿಕೆದಾರನು ಅಗತ್ಯವಿರುವ ವಾಪಸಿನ ದರವನ್ನು ನಾಮಮಾತ್ರದ ವಾಪಸಿನ ದರಕ್ಕಿಂತ ಹೆಚ್ಚು ನಿರೀಕ್ಷಿಸುತ್ತಾನೆಯೇ? ಹಾಗಾದರೆ ಆ ಹೆಚ್ಚುವರಿ ಅಂಶವನ್ನು ನಾವು ಏನು ಎಂದು ಕರೆಯುತ್ತೇವೆ? ಆಲ್ಫಾ, ರಿಸ್ಕ್ ಫ್ರೀ ರೇಟ್ ಆಫ್ ರಿಟರ್ನ್, ರಿಸ್ಕ್ ಪ್ರೀಮಿಯಂ ಅಥವಾ 2B ಮತ್ತು C. ಹಾಗೆಂದರೆ ನಾನು ನಿಮಗೆ ಹೇಳಿದಂತೆ ನಾವು ಹೂಡಿಕೆ ಮಾಡುತ್ತಿದ್ದಾಗ ಮತ್ತು ಭವಿಷ್ಯ ಪಾವತಿಯ ಅಸ್ಥಿರತೆ ಇದ್ದಾಗ ನಾಮಮಾತ್ರದ ವಾಪಸಿನ ದರಕ್ಕಿಂತ ಹೆಚ್ಚಾಗಿ ಅವರು ನಿರೀಕ್ಷಿಸುವುದು ರಿಸ್ಕ್ ಪ್ರೀಮಿಯಂ ಎಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ಉತ್ತರ C, ರಿಸ್ಕ್ ಪ್ರೀಮಿಯಂ. ಈಗ ನಾವು ಎರಡನೇ ಪ್ರಶ್ನೆಯನ್ನು ನೋಡೋಣ. ಹೂಡಿಕೆಯ ಭವಿಷ್ಯ ಮೌಲ್ಯವನ್ನು ಯಾವುದು ಪ್ರಭಾವಿಸುತ್ತದೆ? ಸಮಯಾವಧಿ, ವಾಪಸಿನ ದರ, 2A ಮತ್ತು B ಅಥವಾ ಮೇಲಿನವು ಯಾವುದೂ ಅಲ್ಲ. ನಾವು ನೋಡಿದಂತೆ ನಾವು ಯಾವುದೇ ಹೂಡಿಕೆಯ ಭವಿಷ್ಯ ಮೌಲ್ಯವನ್ನು ಲೆಕ್ಕ ಹಾಕಬೇಕಾದರೆ ಅದಕ್ಕಾಗಿ ನಮಗೆ ಸಮಯಾವಧಿಯೂ ಬೇಕು ಮತ್ತು ವಾಪಸಿನ ದರವೂ ಬೇಕು. ಅಂದರೆ ಇಂದಿನ ದಿನದಲ್ಲಿ ನಾನು 1 ಲಕ್ಷ ರೂಪಾಯಿಯ ಭವಿಷ್ಯ ಮೌಲ್ಯವನ್ನು ಲೆಕ್ಕ ಹಾಕಬೇಕಾದರೆ ಅದಕ್ಕಾಗಿ ನಾನು ಇದನ್ನು ಗಮನಿಸಬೇಕಾಗುತ್ತದೆ. ಎಷ್ಟು ಸಮಯ ಕಾಯಬೇಕು ಅಥವಾ ಯಾವಾಗ ಹಣವನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವಷ್ಟು ವಾಪಸಿನ ದರದಲ್ಲಿ ಲೆಕ್ಕ ಹಾಕಬೇಕು ಎಂಬುದನ್ನು ನೋಡಬೇಕು. ಅವುವೇ ನನಗೆ ಭವಿಷ್ಯ ಮೌಲ್ಯವನ್ನು ನೀಡುತ್ತವೆ. ಹಾಗಾಗಿ ಉತ್ತರವು 2A ಮತ್ತು B ಆಗಿದೆ. ಪ್ರಶ್ನೆ ಸಂಖ್ಯೆ 3. -1 ಕಂಪನಿಯಲ್ಲಿ ಮಾಲೀಕತ್ವವನ್ನು ಪ್ರತಿನಿಧಿಸುತ್ತದೆ. ಇದು ಅದರ ಹೂಡಿಕೆದಾರರಿಗೆ ಲಾಭದಲ್ಲಿ ಪಾಲ್ಗೊಳ್ಳಲು ಮತ್ತು ಕಂಪನಿಯ ವ್ಯವಹಾರಗಳಲ್ಲಿ ಮತಹಾಕುವ ಹಕ್ಕನ್ನು ನೀಡುತ್ತದೆ. ನಾವು ಇದನ್ನು ಚೆನ್ನಾಗಿ ಓದಿದ್ದೇವೆ. ಇದರ ಉತ್ತರ ಇಕ್ವಿಟಿ ಶೇರುಗಳು. ಇದರ ಆಯ್ಕೆಗಳು: ಬಾಂಡ್ಸ್, ಕಮರ್ಷಿಯಲ್ ಪೇಪರ್ಸ್, ಇಕ್ವಿಟಿ ಶೇರುಗಳು, ಆಲ್ ಆಫ್ ದಿ ಅಬವ್. ಇಕ್ವಿಟಿಯಲ್ಲಿ ನಮಗೆ ಮಾಲೀಕತ್ವ ಸಿಗುತ್ತದೆ. ಕಂಪನಿಯಲ್ಲಿ ಬಾಂಡ್ಸ್ನಲ್ಲಿಯೂ ಮಾಲೀಕತ್ವ ಸಿಗುವುದಿಲ್ಲ. ರಿಯಲ್ ಮತ್ತು ಕಮರ್ಷಿಯಲ್ ಪೇಪರ್ಸ್ನಲ್ಲಿಯೂ ನಮಗೆ ಮಾಲೀಕತ್ವ ಸಿಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 4. ಕೆಳಗಿನ ಸ್ಪೆಕ್ಯುಲೇಷನ್ ಕುರಿತು ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಸ್ಪೆಕ್ಯುಲೇಷನ್ಗೆ ಈ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಬನ್ನಿ ಅರ್ಥ ಮಾಡಿಕೊಳ್ಳೋಣ. ಎ. ಇದು ಯಾವುದೇ ಮಹತ್ವದ ವಿಶ್ಲೇಷಣೆ ಅಥವಾ ಆಲೋಚನೆ ಇಲ್ಲದೆ ಮಾಡಿದ ಹೂಡಿಕೆ. ಸ್ಪೆಕ್ಯುಲೇಷನ್ ಎಂದರೆ ಸಾಕ್ಷ್ಯವಿಲ್ಲದೆ ಕೆಲವು ಊಹೆಗಳ ಮೇಲೆ ಆಧಾರಿತವಾಗಿರುತ್ತದೆ. ಲಾಭವೇ ಸ್ಪೆಕ್ಯುಲೇಷನ್ನ ಅತ್ಯಂತ ಬಲವಾದ ಪ್ರೇರಣೆಯಾಗಿದ್ದು ಸ್ಪೆಕ್ಯುಲೇಷನ್ ಯಾವಾಗಲೂ ಹೆಚ್ಚಿನ ಆದಾಯಕ್ಕೆ ಕಾರಣವಾಗುತ್ತದೆ. ಮತ್ತಿನ 3. ಮೊದಲನೆಯದು ಎ, ಬಿ ಮತ್ತು ಸಿ. ಈ 3 ಹೇಳಿಕೆಗಳು ಸತ್ಯವಾಗಿವೆ. ಆದರೆ ಸ್ಪೆಕ್ಯುಲೇಷನ್ ಯಾವಾಗಲೂ ಹೆಚ್ಚಿನ ಆದಾಯಕ್ಕೆ ಕಾರಣವಾಗುತ್ತದೆ. ಇದು ಸಂಪೂರ್ಣವಾಗಿ ತಪ್ಪು ಹೇಳಿಕೆಯಾಗಿದೆ. ನೀವು ಸ್ಪೆಕ್ಯುಲೇಟ್ ಮಾಡಿದರೆ ನಿಮಗೆ ಹೆಚ್ಚು ಆದಾಯ ಸಿಗುತ್ತೆ ಎಂಬುದು ಅನಿವಾರ್ಯವಲ್ಲ. ಹೀಗಾಗಿ ಇದು ಉತ್ತರವಾಗಿದೆ. ಸ್ಪೆಕ್ಯುಲೇಷನ್ ಯಾವಾಗಲೂ ಹೆಚ್ಚಿನ ಆದಾಯಕ್ಕೆ ಕಾರಣವಾಗುತ್ತದೆ. ಲಿಕ್ವಿಡಿಟಿ ಎಂದರೆ ಮೊದಲ ಹೇಳಿಕೆಯಲ್ಲಿ ನೀಡಿರುವಂತೆ ಅದು ಎಂದರೆ ಒಬ್ಬರು ಒಂದು ಆಸ್ತಿ ನಗದುಗೆ ಪರಿವರ್ತಿಸಬಹುದಾದ ಸಾಧ್ಯತೆ. ಎರಡನೆಯದು ಆ ಆಸ್ತಿಯ ಸಂಪೂರ್ಣ ಆರ್ಥಿಕ ಮೌಲ್ಯವನ್ನು ಬಿಡುಗಡೆ ಮಾಡುವ ಸಾಧ್ಯತೆ. ಹೀಗಾಗಿ ಮೊದಲ ಆಯ್ಕೆಯು ನಾವು ಆ ಆಸ್ತಿ ವರ್ಗವನ್ನು ನಗದುಗೆ ಹೇಗೆ ಪರಿವರ್ತಿಸುತ್ತೇವೆ ಎಂಬುದನ್ನು ಸೂಚಿಸುತ್ತದೆ ಮತ್ತು ಎರಡನೇ ಆಯ್ಕೆಯೂ ಕೂಡ ಅದೇ ವಿಷಯವನ್ನು ಹೇಳುತ್ತಿದೆ. ಆದರೆ ಅದು ಬೇರೆ ರೀತಿಯಲ್ಲಿ ಹೇಳುತ್ತಿದೆ. ಆ ಆಸ್ತಿಯ ಸಂಪೂರ್ಣ ಆರ್ಥಿಕ ಮೌಲ್ಯವನ್ನು ಬಿಡುಗಡೆ ಮಾಡುವ ಸಾಧ್ಯತೆ. ಹಾಗಾಗಿ ನಾವು ಯಾವುದೇ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವುದೇ ಆಸ್ತಿ ವರ್ಗದ ಸಂಪೂರ್ಣ ಆರ್ಥಿಕ ಮೌಲ್ಯವನ್ನು ಬಿಡುಗಡೆ ಮಾಡಿದಾಗ ಆ ಸಾಧ್ಯತೆಯೂ ಕೂಡ ಲಿಕ್ವಿಡಿಟಿ ರಿಸ್ಕ್ನ ಭಾಗವಾಗುತ್ತದೆ. ಹೀಗಾಗಿ ಇದರ ಉತ್ತರವಾಗುವುದು ಆಯ್ಕೆ ಸಿ ಮತ್ತು ಬಿ. ಸ್ನೇಹಿತರೆ, ಇದು ಅಧ್ಯಾಯ 1ರಿಂದ ಡೇಟಾ. ವಿಡಿಯೋದಲ್ಲಿ ಜೊತೆಯಾಗಿ ಇದಕ್ಕಾಗಿ ಧನ್ಯವಾದಗಳು. ಮತ್ತು ಇದೇ ರೀತಿಯಲ್ಲಿ ನಾವು ಸಂಪೂರ್ಣ ಪಠ್ಯಕ್ರಮವನ್ನು ಕವರ್ ಮಾಡುತ್ತೇವೆ. ಪೋರ್ಟ್ಫೋಲಿಯೋ ನಿರ್ವಹಣಾ ಸೇವೆಗಳ ಪರೀಕ್ಷೆ ಇದೆ ಮತ್ತು ನಾನು ನಿಮಗೆ ಹೇಳುವ ಎಲ್ಲ ಅಂಶಗಳು ನಿಮ್ಮ ಪರೀಕ್ಷೆ ಪಾಸ್ ಆಗಲು ಸಾಕು. ಆದರೆ ನೀವು ವಿಡಿಯೋವನ್ನು ತುಂಬ ಗಮನದಿಂದ ನೋಡಿ, ಪ್ರತಿಯೊಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನಾನು ಪ್ರಶ್ನೆಗಳಲ್ಲಿ ಮಾಡಿಸುತ್ತಿರುವುದನ್ನು ನಾವು ಸಂಪೂರ್ಣ ಪಠ್ಯಕ್ರಮವನ್ನು ಮುಗಿಸಿದ ಮೇಲೆ ನಾನು ನಿಮಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಮತ್ತು ಬಹಳಷ್ಟು ಪ್ರಶ್ನೆಗಳನ್ನು ಮಾಡಿಸುತ್ತೇನೆ, ಜೊತೆಗೆ ಕೇಸ್ ಸ್ಟಡಿಗಳನ್ನು ಮಾಡಿಸುತ್ತೇನೆ. ಹೀಗಾಗಿ ಇದೇ ರೀತಿಯಲ್ಲಿ ನಿಮ್ಮ ಸಂಪೂರ್ಣ ಪಠ್ಯಕ್ರಮ ಮುಗಿಯುತ್ತದೆ ಮತ್ತು ನೀವು ನಿಮ್ಮ PNS ಪರೀಕ್ಷೆಯನ್ನು ಪಾಸ್ ಮಾಡಬಹುದು. ಮತ್ತು ನಮ್ಮ ಇತರ ವಿಡಿಯೋಗಳನ್ನು ನೋಡಲು ನೀವು ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ಗೆ ಹೋಗಬಹುದು. ಇನ್ನು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ನಮ್ಮ ಸೆಂಟ್ರಿ ಶಾಲಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ನಿಮ್ಮ ಅಮೂಲ್ಯ ಸಮಯ, ನಿರಂತರ ಸಹಕಾರ ಮತ್ತು ನಿಸ್ವಾರ್ಥ ಬೆಂಬಲಕ್ಕಾಗಿ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಸಹಾಯವಿಲ್ಲದೆ ಈ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ನಿಮ್ಮ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹವು ನಮಗೆ ಅಪಾರ ಶಕ್ತಿಯನ್ನು ನೀಡಿದೆ. ನಿಮ್ಮ ಬೆಂಬಲಕ್ಕೆ ನಾವು ಸದಾ ಋಣಿಯಾಗಿರುತ್ತೇವೆ ಮತ್ತು ಭವಿಷ್ಯದಲ್ಲಿಯೂ ನಿಮ್ಮ ಸಹಕಾರವನ್ನು ನಿರೀಕ್ಷಿಸುತ್ತೇವೆ.